brought to life with the support of Elite Properties and Ventures. ಮುಂದಿನ ಕಾರ್ಯಕ್ರಮ ಕರ್ನಾಟಕದ ಶಿಲ್ಪ ಪರಂಪರೆ ನಿನ್ನೆ ನಾಳೆ. I request all the dignitaries to be on stage. ಈ ಸಂವಾದವನ್ನು ನಡೆಸಿಕೊಡಲು ನಮ್ಮನದಿಗೆ ಇರುವ ಮನಯ್ಯ ಬಡಿಗೆರೆ, ವೆಂಕಟಾಚಲಪತಿ, ಕೆ.ವಿ. ಸುಬ್ರಹ್ಮಣ್ಯಂ, ರಿಷಿಕೇಶ್ ಬಹಾದೂರ್ ದೇಸಾಯಿ ಇವರಿಗೆ ಸ್ವಾಗತ. ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು. ಈ ಸೆಷನ್ ಹೆಂಗಿದೆ ಅಂದರೆ, ಈ ಸೆಷನ್ ನಡೆಸಿಕೊಡುವವನ ಅಗತ್ಯವೇ ಇಲ್ಲ. ಯಾವ 3 ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವ್ರ ಪರಿಚಯ ಹೇಳಿಬಿಟ್ರೆ ಸಾಕು, ಈ ಸೆಷನ್ ಮುಗಿದು ಹೋಗ್ತದೆ. ಅದಕ್ಕೆ ಇರಬೇಕು. ನಿನ್ನೆ ನಾನು ಬೆಳಗ್ಗೆ ಬಂದೆ, ನಮ್ಮ ವಂಶಿ ಪ್ರಕಾಶ್ ಅವ್ರ ಮನೇಲಿದ್ದೆ, ಇಲ್ಲಿ ಬಂದ್ಕೊಳ್ಳೆ ವಿವೇಕ್ ಶಾನ್ಭಾಗ್ ಅವರು ನಿಮ್ದು ಯಾವ ಸೆಷನ್ ಅಂತ ಕೇಳಿದ್ರು. ನಾನು ಸರ್ ಸ್ಕಲ್ಪ್ಚರ್, ಶಿಲ್ಪಕಲೆ. ನಿಮಗೆ ಯಾಕೆ ಹಾಕಿದ್ರು ಶಿಲ್ಪಕಲೆಯಲ್ಲಿ ಅಂತ ಕೇಳಿದ್ರು ವಿವೇಕ್ ಶಾನ್ಭಾಗ್. ಸರ್ ನಾನು ದೇವ್ ಪತ್ತಾರ್ಗೆ ಏನೋ ಅನ್ಯಾಯ ಮಾಡಿರ್ಬೇಕು ಯಾವುದೋ ಜನ್ಮದಲ್ಲಿ, ಯಾಕಂದ್ರೆ ನಾವು ಅವ್ರ ಜೊತೆಗೆ ಭಾಳ ದಿವಸ ಕೆಲಸ ಮಾಡಿದ್ದೀವಿ, ಅದಕ್ಕೆ ಹಾಕ್ಯಾರ ಅವರು. ಯಾಕೆಂದರೆ ಆಲದ ಮರದ ಕೆಳಗಡೆ ಕಡ್ಲಿ ಗಿಡ ಬೆಳೆಸಿದಂಗೆ ನನ್ನನ್ನು ಅವ್ರು ಕರ್ಕೊಂಡು ಬಂದು ಇಟ್ಟಂಡೆ. ಅದಕ್ಕೆ ಇವ್ರು ಯಾರು ಅಂತ ಹೇಳ್ತಾ ಹೋಗ್ತೇನೆ, ಆಮೇಲೆ ಅಲ್ಲಿಂದನೇ ಮಾತು ಶುರು ಮಾಡುವ. ಮೊದಲನೇದಾಗಿ ಮಾನಯ್ಯ ಬಡಿಗೇರವರು ಗುಲ್ಬರ್ಗದಲ್ಲಿ ಅವರು ಅನೇಕ ಮಹತ್ವಪೂರ್ಣ ಕೆಲಸಗಳನ್ನು ಮಾಡಿದ್ದಾರೆ. ನನಗೆ ಇಷ್ಟವಾಗುವ 2 ಅತ್ಯಂತ ಅಲ್ಲಿ ಹಿಂದೆ ನೀವು ನೋಡ್ತಾ ಇರ್ತೀರಿ ಅವರ ಕೆಲಸಗಳ ಬಗ್ಗೆ ಚಿತ್ರಗಳು ಮತ್ತು ವಿಡಿಯೋಗಳು ಬರ್ತಾ ಹೋಗ್ತಿರ್ತದೆ. ಮಾನಯ್ಯ ಅವರು ತಮ್ಮದೇ ಆದ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ರೂಢಿಸಿಕೊಂಡಿದ್ದಾರೆ. ಅದರಲ್ಲಿ 2 ವಿಶೇಷತೆಗಳು ಏನಂದರೆ, ಒಂದು ಅವರು ಸಾಂಪ್ರದಾಯಿಕ ಶಿಲ್ಪಕಲೆ ಮತ್ತು ಜಾನಪದ ಶಿಲ್ಪಕಲೆಗಳ ಛಾಪು ಇರುವ ತಮ್ಮದೇ ಆದ ಶೈಲಿಯನ್ನು ರೂಪಿಸಿಕೊಂಡಿದ್ದಾರೆ. ಎರಡನೇದು, ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿಷಯ ಗೊತ್ತಿದ್ದವ ದೊಡ್ಡವಲ್ಲ, ವಿಷಯ ಇನ್ನೊಬ್ರಿಗೆ ಹೇಳೋನು ದೊಡ್ಡವನು ಅಂತ. ಹಾಗೆ ಅವರು ತಮ್ಮದೇ, ನಾಳೆ ಮಾನಯ್ಯ ಬಡಿಗೇರ್ ಸ್ಕೂಲ್ ಆಫ್ ಥಾಟ್, ನಾವು ಹೆಂಗೆ ಅರಿಸ್ಟಾಟಲ್ ಸ್ಕೂಲ್ ಆಫ್ ಥಾಟ್, ಪ್ಲೇಟೋ ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತೇವೆ, ಹಾಗೆ ಮಾನಯ್ಯ ಬಡಿಗೇರ್ ಸ್ಕೂಲ್ ಆಫ್ ಥಾಟ್ ಅಂತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮದೇ ಒಂದು ಹೊಸ ಜನ್ರೇಷನ್ ಆಗಿರುವ ಶಿಲ್ಪ ಕಲೆಗಳನ್ನು ಬೇರೆ ಬೇರೆ ಮಾಧ್ಯಮದಲ್ಲಿ ಕಲ್ಲು, ಕಟ್ಟಿಗೆ ಮತ್ತು ಬ್ರಾನ್ಸಲ್ಲಿ ತರಬೇತಿನೂ ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಇನ್ಫಾರ್ಮಲ್ ಅಕಾಡೆಮಿಯನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಹೆಮ್ಮೆಯ ವಿಷಯ ಏನಂದರೆ, ಅಯೋಧ್ಯದಲ್ಲಿ ರಾಮಲಲ್ಲಾ ಅಂದರೆ ಬಾಲರಾಮನ ಯಾವ ಮೂರ್ತಿ ಪೂಜೆ ಆಗ್ತಾ ಇದೆಯಾ ಆ ಮೂರ್ತಿಯ ಕಮಿಟಿಯಲ್ಲಿ ಅವರು ಮೆಂಬರ್ ಆಗಿದ್ದರು. ಅದನ್ನು ಅವರು ಮೊನ್ನೆ ತಾನೇ ಯಶಸ್ವಿಯಾಗಿ ಮುಗಿಸಿ ಬಂದಿದ್ದಾರೆ. ಎರಡನೆಯದು ವೆಂಕಟಾಚಲಪತಿ ಸರ್. ನಮಗೆಲ್ಲರಿಗೂ ಗೊತ್ತಿರೋ ಒಂದು ವಿಷಯ ಏನಂದರೆ, ನಾವು ಎಷ್ಟೋ ಸಲ ಏನು ವಿಚಾರ ಮಾಡ್ತೇವೆ ಅಂದರೆ, ನನಗೆ ಇದು ಗೊತ್ತದ ಅಂದ ತಕ್ಷಣ ಎಲ್ಲ ಗೊತ್ತಿದೆ ಅಂತ ವಿಚಾರ ಮಾಡ್ತೇವೆ. ನಾವು ಎಲ್ಲರಿಗೂ ಏನು ಗೊತ್ತಿರ್ತದೆ, ಪೇಂಟರ್ಗಳು ಲೈವ್ ಸೀಟಿಂಗಲ್ಲಿ ಪೋರ್ಟ್ರೇಟ್ ಪೇಂಟಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಿರ್ತದೆ. ವೆಂಕಟಾಚಲಪತಿ ಸರ್ ಲೈವ್ ಸೀಟಿಂಗಲ್ಲಿ ಸ್ಕಲ್ಪ್ಚರ್ ಮಾಡ್ತಾರೆ. ನೀವು ಅವ್ರಗಡೆ 2 ತಾಸು 2 ಸೆಷನ್ ಕೊಟ್ಟರೆ ನಿಮ್ಮ ಮೂರ್ತಿಯನ್ನು ಅವರು ಕೆತ್ತುತ್ತಾರೆ. ಅಂದರೆ ಅದು ಅವರ ನೆನಪು. ಮತ್ತು ಒಂದು ಸ್ವಲ್ಪ ಲೇಟ್ ಬಂದರು, ದೇವು ಅವ್ರನ್ನ ಬೈದ ಮೇಲೆ ಬಂದರು. ನೋಡ್ರಿ, ಬರ್ರಿ. ಆಮೇಲೆ ಅವರು ಭಾವಶಿಲ್ಪಗಳನ್ನು ಮತ್ತು ಮೂರ್ತಿ ಶಿಲ್ಪಗಳನ್ನು ಮಾಡ್ತಾರೆ. ಇನ್ನೊಂದು, ಅವರ ವಯಸ್ಸಿಗೆ, ಅವರ ವಯಸ್ಸು ಅಂತ ಯಾಕೆ ಮಾತು ಹೇಳ್ತೇನೆ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗ್ತದೆ. ಅವರ ವಯಸ್ಸಿಗೆ ಅವರು ಶಾಸ್ತ್ರೀಯ, ಕ್ಲಾಸಿಕಲ್, ಸಾಂಪ್ರದಾಯಿಕ ಮತ್ತು ಆಧುನಿಕ ಕಂಟೆಂಪ್ರರಿ ಸಮಕಾಲೀನ ಶಿಲ್ಪಗಳನ್ನು ಮಾಡುವ ಶಿಲ್ಪಿಗಳಲ್ಲಿ ಕೆಲವರು. ಮೂರನೇದು ಕೆ.ವಿ. ಸುಬ್ರಹ್ಮಣ್ಯಂ ಅವರು ಬಹಳ ವಿಶಿಷ್ಟವಾದ ಸಂಶೋಧಕರು, ರಿಸರ್ಚರ್. ಅವರು ಅನೇಕ, ಅವರ ವ್ಯಕ್ತಿತ್ವಕ್ಕೂ ಅನೇಕ ಆಯಾಮಗಳಿದೆ. ಬಟ್ ಬಹಳ ಪ್ರಮುಖವಾದ ಆಯಾಮ ಏನಂತಂದರೆ ಅವರು ಸಂಶೋಧಕರು. ಅವರು ಯಾವ ಸಂಶೋಧಕರು? ಅವರು ಪ್ರೀ ಹಿಸ್ಟಾರಿಕ್ ಆರ್ಟ್, ಯಾವುದನ್ನು ನಾವು ಆದಿಮ ಶಿಲ್ಪಕಲೆ ಅಂತ ಹೇಳ್ತೇವೆ, ಅದನ್ನು ಅವರು ಓಡಾಡಿ ಈಗಿನ ಕಾಲದ ಜನರಿಗೆ ಇಂಡಿಯಾನಾ ಜೋನ್ಸ್ ಆ್ಯಂಡ್ ದಿ ಲಾಸ್ಟ್ ಕ್ರೂಸೈಡ್ ಫಿಲ್ಮ್ ನಿಮಗೆ ಗೊತ್ತಿರ್ತದೆ, ನೋಡಿರ್ತೀರಿ. ಹಂಗೆ ಅವರು ಇಂಡಿಯಾನಾ ಜೋನ್ಸ್ ಥರ ಕರ್ನಾಟಕ ತುಂಬ ಓಡಾಡಿ ಯಾರೂ ನೋಡದ
ಎಲ್ಲರೂ ನೋಡಿ ಬಂದಿರೋ ಬಾದಾಮಿಯಲ್ಲಿ ನಾವು ಯಾರೂ ನೋಡದ ಜಾಗಗಳನ್ನು ಅವರು ಶೋಧಿಸಿ ಆದಿಮ ಶಿಲ್ಪಗಳನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಅದ್ರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಕನ್ನಡದ ಬಗ್ಗೆ ಮಾತು ಹೇಳುವಾಗ ನಾವು ಒಂದು ಮಾತು ಹೇಳ್ತೇವೆ, ಏನಂದ್ರೆ ಪಂಪನಿಗಿರೋ ಅಡ್ವಾಂಟೇಜ್ ಬೇರೆಯವ್ರಿಗೆ ಬರಲಿಲ್ಲ. ಯಾಕಂದ್ರೆ ಅವನು ಅರ್ಲಿಯೆಸ್ಟ್ ಪಯನಿಯರಿಂಗ್ ರೈಟರ್ ಅಂತ ಹೇಳ್ತೇವಲ್ಲ, ಮೊದಲನೇವನು. ಹಂಗೆ ಆದಿಮ ಶಿಲ್ಪಗಳ ಕ್ಷೇತ್ರಕ್ಕೆ ಮೊದಲು ಬರೆದ ಪುಸ್ತಕ ಯಾರ್ದಂದ್ರೆ ಕೆ ಎಫ್ ಸುಬ್ರಹ್ಮಣ್ಯಂ ಅವ್ರದ್ದು. ಹಿಂಗಾಗಿ ಅದನ್ನ ಪಯನಿಯರಿಂಗ್ ಟೆಕ್ಸ್ಟ್ ಬುಕ್ಗಳನ್ನು ಅವರು ಬರೆದಿದ್ದಾರೆ. ಈ 3 ಜನರ ಜೊತೆ ಓಕೆ, ಅವ್ರು ಪ್ರೈಮರಿ, ನಿಮ್ದು ಹೈಸ್ಕೂಲ್ ಸರ್. ಅದೇ ಹಿಂಗಾಗಿ ನಾನು ಎಂತ ಕೆಲಸ ಮಾಡ್ತೇನೆ ಹೊಟ್ಟೆಪಾಡಿಗೆ ಅಂದ್ರೆ, ಯಾರನ್ನ ನೋಡಬಾರ್ದು ಅವ್ರನ್ನ ನೋಡುವ, ಯಾರನ್ನ ಮಾತಾಡಿಸ್ಬಾರ್ದು ಅವ್ರನ್ನ ಮಾತಾಡಿಸುವ, ಯಾರ ಬೈಟ್ಗಳನ್ನು ತಗೋಬಾರ್ದು ಅವ್ರ ಬೈಟ್ಗಳನ್ನು ತೆಗೆದುಕೊಂಡು ಹೊಟ್ಟೆ ಉಪಜೀವನ ಮಾಡೋ ಜರ್ನಲಿಸ್ಟ್ ನಾನು ಬೆಳಗ್ಗೆ ಎದ್ರೆ ಕ್ರಿಮಿನಲ್ಗಳು ಮತ್ತು ರಾಜಕಾರಣಿಗಳನ್ನ, ಪೊಲೀಸರನ್ನ, ಅವರು ಅಷ್ಟೇ ಕ್ರಿಮಿನಲ್ಗಳು, ಅವ್ರನ್ನ ಭೇಟಿ ಆಗ್ತಾ ಇರ್ತೇನೆ. DVG ಹೋದ್ರ ಹೋಗಿರ್ತಾರೆ ಇಷ್ಟೊತ್ತಿಗೆ ಗುರುಪ್ರಸಾದ್. ಆದರೆ ನನ್ನಂಥವನಿಗೆ ಇಂಥ ವ್ಯಕ್ತಿಗಳ ಜೊತೆ, ನಿಮ್ಮಂಥವ್ರ ಜೊತೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವ್ಗೆ ಧನ್ಯವಾದನೂ ಹೇಳ್ತೇನೆ. ಅವರು ವಾಪಸ್ ಬಂದು ಕೇಳಿ. ಸರ್, ನಾನು ಮೊದಲೇ ಹೇಳ್ದಂಗೆ ಒಂದು ಮಾತಿದೆ, ಐ ವಾಸ್ ಟೆಲಿಂಗ್ ಪವಿತ್ರ ಯೆಸ್ಟರ್ಡೇ ದಟ್ ದಿ ಬೆಸ್ಟ್ ಇಂಟರ್ವ್ಯೂವರ್ ಇನ್ ದಿ ವರ್ಲ್ಡ್ ಈಸ್ ದಿ ಒನ್ ಹೂ ಆಸ್ಕ್ ದಿ ಕ್ವಶನ್ಸ್ ಇನ್ ದಿ ಮೈಂಡ್ಸ್ ಆಫ್ ದಿ ಆಡಿಯನ್ಸ್ ಅಂತ ಹೇಳ್ತಾರೆ. ಸೊ ಇವರೆಲ್ಲರ ತಲೆಯಲ್ಲಿ ಇರಬಹುದಾದ ಅಂತ ನಾನು ತಿಳ್ಕೊಂಡಿರುವ ಪ್ರಶ್ನೆಗಳಿಂದ ಶುರು ಮಾಡೋಣ. ಮೊದಲನೇದಾಗಿ ನನಗೆ ಭಾಳ ಎಲ್ಲ ವಿಷಯದ ಬಗ್ಗೆಯೂ ಇದು ಕಾಡುವ ಪ್ರಶ್ನೆ, ನಿಮ್ಮ ಕ್ಷೇತ್ರಕ್ಕೂ ನಾನು ಇದು ಕೇಳ್ತೇನೆ. ಪ್ಯೂ ಅಂತ ಒಂದು ಸಂಸ್ಥೆ ಇದೆ, PEW, ಅವರು ಸಂಶೋಧನೆ ಮಾಡ್ತಾ ಇರ್ತಾರೆ. ಅವ್ರ ಪ್ರಕಾರ ಇಡೀ ಜಗತ್ತಿನಲ್ಲಿ ಕಲೆಯ ಮಾರುಕಟ್ಟೆ 3 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಅಂತ ಅವ್ರು ಹೇಳ್ತಾರೆ. ನನ್ನ ಪ್ರಶ್ನೆ ನಿಮಗೆ ಏನಂದ್ರೆ, ನೀವು ಯಾರು ಗೊತ್ತಿದ್ದವರು ಹೇಳ್ಬೋದು, ಇದರಲ್ಲಿ ಕಲಾವಿದನಿಗೆ ಎಷ್ಟು ಸಿಗ್ತದೆ ಅನ್ನೋದು ನನ್ನ ಪ್ರಶ್ನೆ. ಇದು ಯಾಕೆ ನಾ ಕೇಳ್ತೇನೆ ಅಂದರೆ, ಭಾಳ ದಿವಸ ನಾನು ಅಗ್ರಿಕಲ್ಚರ್ ರಿಪೋರ್ಟರ್ ಆಗಿದ್ದೆ. ರೈತನಿಗೆ ಏನು ಸಿಗ್ತದೆ, APMC ಏಜೆಂಟನಿಗೆ ಏನು ಸಿಗ್ತದೆ, ದೊಡ್ಡ ಕಂಪನಿಯವ್ರಿಗೆ ಏನು ಸಿಗ್ತದೆ. ಈಗ ಟೊಮೆಟೊ ಇದೆ, ಈ PUವ್ರದ್ದೇ ಇನ್ನೊಂದು ಸ್ಟಡಿ ಏನಿದೆ ಅಂದರೆ, ಕಲೆಯ ಮಾರುಕಟ್ಟೆ 3 ಲಕ್ಷ ಕೋಟಿ ಆದರೆ ಟೊಮೆಟೊದ ಮಾರುಕಟ್ಟೆ 120 ಲಕ್ಷ ಕೋಟಿ ಇಡೀ ಜಗತ್ತಿನಲ್ಲಿ. ಹಂಗೆ ರೈತರಿಗೆ ಏನು ಸಿಗ್ತದೆ. ನನ್ನ ಕಸಿನ್ ಒಬ್ಬ IT ಒಳಗಿದ್ದಾನೆ, ಬೆಂಗಳೂರು ಅಂದರೆ IT ಅವರ ನಗರ. ಅಣ್ಣ, ರೈತರಲ್ಲ, IT ಕಂಪ್ನಿಗಳು ಇದೇ ಪ್ರಾಬ್ಲಮ್ ಇದೆ, IT ಇಂಜಿನಿಯರಿಗೆ ಸಿಗೋದು ಬೇರೆ, ಅವ್ನ ಕಂಪ್ನಿಗೆ ಸಿಗೋದು ಬೇರೆ ಅಂತ ಹೇಳ್ತಾ ಇದ್ದೆ. ಹಂಗೆ ನಿಮ್ಮಿಂದ ಶುರು ಮಾಡೋಣ. ವೆಂಕಟಾಚಲಪತಿ ಸರ್, ನೀವು ಸರ್ವಿಸಲ್ಲಿ ಇದ್ದವರು ಪ್ಲಸ್ ಪ್ರೊಫೆಷನಲ್ ಆರ್ಟಿಸ್ಟ್ ಆಗಿದ್ದವರು. ಇದು ಕಲಾವಿದನಿಗೆ ಏನು ಮನ್ನಣೆ, ಬರೀ ದುಡ್ಡಿಂದ ನಾನು ಕೇಳ್ತಾ ಇಲ್ಲ. ಹಲೋ, ಇಲ್ಲಿ ಪ್ರೈವೇಟ್ನವ್ರು ಯಾರಾದ್ರೂ ಬಂದರೆ ಅವರು ಡೈರೆಕ್ಟಾಗಿ ಕಲಾವಿದನಿಗೆ ಕೊಡ್ತಾರೆ. ಯಾವುದಾದ್ರೂ ಆರ್ಟ್ ಗ್ಯಾಲರಿಗೆ ಹೋದಾಗ ಅವರ 40ರಿಂದ 50%ವರೆಗೂ ನಾವು ಹಾಕಿದ ರೇಟ್ ಮೇಲೆ 50% ಕಮಿಷನ್ ತಗೊಂಡು ಕಲಾಕೃತಿಗಳನ್ನ ಕೊಂಡ್ಕೊಳ್ತಾರೆ. ಅವರು ಇನ್ನೂ ಡಬಲ್ ರೇಟ್ಗೆ ಮಾರ್ಕೊಳ್ತಾರೆ. ಈ ಥರ ಪರಿಸ್ಥಿತಿ ಇರುತ್ತೆ. ಕಲಾವಿದನಿಗೆ ಏನಾಗಿದೆ ಅಂದರೆ, ಒಂದು ಕಲಾಕೃತಿ ನಿರ್ಮಾಣ ಮಾಡಲಿಕ್ಕೆ ಅದರ ಬೇಸಿಕ್ ಮೆಟೀರಿಯಲ್ಸು, ಕಲ್ಲಾಗಲಿ ಮೆಟಲ್ ಆಗಲಿ ಖರೀದಿ ಮಾಡಲಿಕ್ಕೆ ಅದಕ್ಕೆ ಒಂದು ಅರ್ಧ ಮುಕ್ಕಾಲಷ್ಟು ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದು 25% ಸಿಗುತ್ತೆ ಅಂತೇಳಿ ನನ್ನ ಭಾವನೆ ಕಲಾವಿದನಿಗೆ ಅಷ್ಟೇ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಮಾನಯ್ಯ ಸರ್ಗೆ ಏನಂದ್ರೆ, ನೀವು ಸಾಂಪ್ರದಾಯಿಕ ಶಿಲ್ಪಗಳನ್ನ ಮಾಡೋರು, ಯಾವ ಮೂರ್ತಿಗಳನ್ನು ನಾವು ಪೂಜೆ ಮಾಡ್ತೇವೋ ಅಂಥ ಮೂರ್ತಿಗಳನ್ನು ನೀವು ಮಾಡೋರು. ದೊಡ್ಡ ದೊಡ್ಡ, ಅಫ್ಕೋರ್ಸ್ ನಾವು ಕರ್ನಾಟಕ ಆಗಲಿ ಬೇರೆ ಕಡೆ ಆಗಲಿ ದೊಡ್ಡ ದೊಡ್ಡ ಶಿಲ್ಪಕಲೆ ಕಲ್ಚರಲ್ಲೇ ನಾವು ಬೆಳೆದು ಬಂದವರು. ನಾವೇನು ಮಾಡ್ತೇವೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ, ಮಹಾಬಲಿಪುರಂ ಇರಲಿ ಎಲ್ಲೇ ಹೋಗಲಿ, ಹೊಯ್ಸಳ ಶಿಲ್ಪಗಳಿರಲಿ, ನಮಸ್ಕಾರ ಮಾಡ್ತೇವೆ ಅಥವಾ ಚಂದದ ಅಂತ ಹೇಳ್ತೇವೆ, ಬಂದ್ಬಿಡ್ತೇವೆ. ಆದರೆ ಒಂದು ಕಲಾಕೃತಿ ಮಾಡುವ ಹಿಂದೆ ಅವನ ಶ್ರಮ ಏನಿರ್ತದೆ ಅದು ಜನರಿಗೆ ಎಷ್ಟೋ ಸರಿ ಗೊತ್ತಾಗಿರೋದಿಲ್ಲ. ಅದನ್ನು ನೀವು ಅಂದರೆ ನಿಮ್ಮ ಪ್ರೊಸೆಸ್ಸನ್ನು ಸ್ವಲ್ಪ ಹೇಳ್ದಂಗೆ ಆಯಿತು, ಅದ್ರಾಗ ನಿಮ್ಮ ಶ್ರಮ ಏನು ಅನ್ನೋದು ಹೇಳ್ದಂಗೆ ಆಯಿತು. ಅದನ್ನು ಸ್ವಲ್ಪ. ನಮಸ್ಕಾರ. ಇವತ್ತು ಬುಕ್ ಬ್ರಹ್ಮ ವೇದಿಕೆ ಮೇಲೆ ನನಗೆ ಆಹ್ವಾನಿಸಿರ್ತಕ್ಕಂಥ ಈ ವೇದಿಕೆಯ ಮುಖ್ಯಸ್ಥರಿಗೂ ಮತ್ತು ದೇವಪತ್ತರಿಗೂ ವಂದಿಸಿ, ಈಗ ಋಷಿಕೇಶ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ, ಈಗ ನಾವು ಯಾವುದೇ ಮನೆಯಲ್ಲಿ ಪೂಜೆ ಮಾಡತಕ್ಕಂಥ ವಿಗ್ರಹಗಳಾಗಲಿ ಅಥವಾ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ
ಪೂಜೆ ಮಾಡ್ತಕ್ಕಂಥ ವಿಗ್ರಹಗಳಾಗಲಿ ಅಥವಾ ಜೊತೆಯಲ್ಲೇ ದೇವತಾ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿ ಅವರು ಎಲ್ಲಿ ಪ್ರವಾಸದಲ್ಲಿ ಇರ್ತಾರೋ ಅಲ್ಲೆಲ್ಲ ಸ್ನಾನ ಮಾಡಿದಲ್ಲೆಲ್ಲ ಪೂಜೆ ಮಾಡ್ತಕ್ಕಂಥ ಚರಮೂರ್ತಿಗಳಾಗಲಿ, ಈ ರೀತಿ 3 ಪ್ರಕಾರದ ಪೂಜೆಗಳು ನಾವು ಮಾಡ್ತಾ ಬಂದಿದ್ದೀವಿ. ನಾವು ಈ 3 ಪ್ರಕಾರದ ಪೂಜೆಗಳು ಮಾಡ್ತಕ್ಕಂಥ ವಿಗ್ರಹಗಳು ಚರಮೂರ್ತಿಯ ಪೂಜಾ ವಿಗ್ರಹಗಳು ಕನಿಷ್ಠ ಮುಷ್ಟಿ ಸೈಜ್ ಅಂದರೆ 3 ಇಂಚಿನಕ್ಕಿಂತ ಕಡಿಮೆ ಇರತಕ್ಕಂಥ ಮೂರ್ತಿಗಳು ಚರಮೂರ್ತಿಗಳಾಗಿರ್ತವೆ. ಅವ್ರ ಜೊತೆಯಲ್ಲೇ ಸಂಚಾರದಲ್ಲಿ ಅವರು ಎಲ್ಲಿ ಹೋದ್ರೂ ಆ ಪೂಜೆ ನಿಲ್ಲಂಗಿಲ್ಲ. ಎರಡನೇ ಮೂರ್ತಿಗಳು ಸ್ಥಾಪನೆ ಮಾಡೋದು ಅಂದರೆ ಮನೆಯಲ್ಲೇ ಜಗಲಿ ಮೇಲೆ ಸ್ಥಾಪನೆ ಮಾಡಿ ಪೂಜೆ ಮಾಡತಕ್ಕಂಥ ಮೂರ್ತಿಗಳು, ಅವು ಈ ಮುಷ್ಟಿ ಸೈಜ್ಗಿಂತ ಮೇಲ್ಪಟ್ಟು ಮತ್ತು ಆ ಮನೆಯ ಯಜಮಾನನ ಬಲಗೈಯ ಮಧ್ಯ ಬೆರಳಿನ ಮಧ್ಯದ ಅಂಗುಲಿನ 9 ಅಂಗುಲದ ಸೈಜ್ಗಿಂತ ಒಳಗಡೆ ಇರ್ತಕ್ಕಂಥ ಮೂರ್ತಿಗಳನ್ನು ಮನೆಯಲ್ಲಿ ಜಗಲಿ ಮೇಲೆ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥ ಮೂರ್ತಿಗಳಾಗಿರ್ತವೆ. ಇನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಅಂದರೆ ಮಠ ಮತ್ತು ಮಂದಿರಗಳಲ್ಲಿ ಪೂಜೆ ಮಾಡ್ತಕ್ಕಂಥದ್ದು 9 ಅಂಗುಲಕ್ಕಿಂತಲೂ ಮೇಲ್ಪಟ್ಟು ಎಷ್ಟು ಹೈಟ್ ಆದರೆ ಇರ್ಬೋದು ಆ ಗರ್ಭಗುಡಿಯ ಅನುಗುಣವಾಗಿ. ಈ ರೀತಿ 3 ಪ್ರಕಾರದ ಮೂರ್ತಿ ಪೂಜೆಗಳು ಮಾಡ್ತಾ ಬಂದಿರತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯದು. ಅದರಲ್ಲಿ ನಮ್ಮ ತಂದೆ ನಾಡೋಜ ನಾಗಣ್ಣ ಬಡಿಗೇರವರು, ಅವರು 5 ಜನ ಶಿಲ್ಪ ಕಲಾವಿದರು, ಬಸಣ್ಣ, ಮೋನಪ್ಪ ಬಡಿಗೇರು ಮತ್ತು ಪರಪ್ಪ, ದೇವೇಂದ್ರಪ್ಪ ಮತ್ತು ಕಾಳಪ್ಪ ಅಂತಕ್ಕಂಥವ್ರು, ಇವರು ನಮ್ಮ ಯಜಮಾನರು. ಅವರು ಹಾಕಿಕೊಂಡು ಬಂದಿರತಕ್ಕಂಥ ಶಿಲ್ಪ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಮೂರ್ತಿಗಳು ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಮೂರ್ತಿಗಳು ಜನಪದ ಶೈಲಿಯಲ್ಲಿ, ಪರಿಪೂರ್ಣ ಜನಪದ ಶೈಲಿಯಲ್ಲಿ ಕೆಲಸಗಳು ಮಾಡ್ತಿದ್ರು ಅವರು, ಅಂದರೆ ಕಾಷ್ಟ ಶಿಲ್ಪಕಲೆ. ನಂತರದಲ್ಲಿ ನಾನು ಚಿತ್ರಕಲಾ ಶಿಕ್ಷಣ ಪಡೆದ ನಂತರ ಅದಕ್ಕೆ ಆ ಫೋಕ್ ಫಾರ್ಮ್ಗೆ ಒಂದು ಪರಿಪೂರ್ಣ ಸಂಪ್ರದಾಯದ ಒಂದು ಅಳತೆ ಕ್ರಮಗಳು ಅಂದರೆ ತಾಳಮಾನ ಅಂತ ಬರ್ತದೆ ಇದರಲ್ಲಿ ಸಂಪ್ರದಾಯದಲ್ಲಿ. ಆ ತಾಳಮಾನ ಕ್ರಮದಲ್ಲಿ ಯಾವ ರೀತಿ ಶಿಲ್ಪ ನಿರ್ಮಾಣ ಮಾಡತಕ್ಕಂಥದ್ದು ಕ್ರಮಗಳನ್ನು ನಾನು ಅನುಸರಿಸಿಕೊಂಡು ಇವತ್ತು ಆ ಜನಪದ ಶಿಲ್ಪ ಮತ್ತು ಸಂಪ್ರದಾಯ ಶಿಲ್ಪವನ್ನು ಎರಡೂ ಒಟ್ಟಿಗೆ ನೋಡುವ ಸ್ಥಿತಿಯಲ್ಲಿ ಕೆಲಸ ಮಾಡುವುದನ್ನು ನಾನು ಪ್ರಾರಂಭಿಸಿ ಇವತ್ತು ಇಡೀ ನನ್ನ ಕುಟುಂಬ ನಾಡೋಜ ನಾಗಣ್ಣ ಪರಿವಾರ ಕುಟುಂಬವನ್ನು ತಗೊಂಡು ಎಲ್ಲರನ್ನ ಶಿಲ್ಪಿಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಇವತ್ತು ಶಿಲ್ಪ ನಿರ್ಮಾಣ ಮಾಡ್ತಿದ್ವಿ. ನಮ್ಮ ಶಿಲ್ಪಗಳು ಪ್ರತಿಯೊಬ್ಬರ ಮನೆಯಲ್ಲಿ ಜಗಲಿ ಮೇಲೆ ಪ್ರತಿಯೊಂದು ಮಠ ಮಂದಿರಗಳಲ್ಲಿ ಪಲ್ಲಕ್ಕಿ ಉತ್ಸವಗಳಲ್ಲಿ ನಡೀತಾ ಇದೆ. ಅದರಿಂದ ಭಾವನೆ ಏನಂದರೆ ಜನರಿಗೆ ಅವರಲ್ಲಿ ಅಡಗಿರ್ತಕ್ಕಂಥ ಅಶಾಂತಿ ಅಂದರೆ ಏನು, ನಾವು ದೇವಸ್ಥಾನಕ್ಕೆ ಹೋದ ಕಾರಣ ಅಂದರೆ ನಮ್ಮ ಮನಸ್ಸಿನ ಸಮಾಧಾನಗೋಸ್ಕರ ನಮ್ಮ ತೊಳರಾಟಗಳನ್ನು ಅಲ್ಲಿ ಹೋಗಿ ಭಗವಂತನ ಮುಂದೆ ಅರ್ಪಣೆ ಮಾಡಿ ನಮ್ಮ ಶಾಂತಿ ಪಡೆಯೋದಕ್ಕೋಸ್ಕರ ನಾವು ದೇವತಾ ಮೂರ್ತಿಗಳ ಮುಂದೆ ನಾವು ತಲೆಬಾಗ್ತಾ ಇದ್ವಿ. ಆ ಮೂರ್ತಿಯಲ್ಲಿ ಆ ಶಕ್ತಿ ಕೊಡಬೇಕಾದ್ರೆ ಅದರದೇ ಒಂದು ತಾಳಮಾನದಲ್ಲಿ ನಾವು ಮಾಡಿದಾಗ ಅದರಲ್ಲೇ ರೂಪರೇಷೆಗಳನ್ನು ನಾವು ಪರಿಪೂರ್ಣವಾಗಿ ಸಂಪ್ರದಾಯ ರೀತಿಯಲ್ಲಿ ಕೊಟ್ಟಾಗ ಆ ದೈವಿ ಶಕ್ತಿ ಆ ಮೂರ್ತಿಯಲ್ಲಿ ಕಂಡು ಬರ್ತದೆ. ಅಂಥ ಮೂರ್ತಿಗಳು ಇವತ್ತು ಮಾಡ್ತಕ್ಕಂಥ ವಿಧಾನದಲ್ಲಿ ಇವತ್ತು ನಾವು ನಮ್ಮ ತಂಡ ನಾಡೋಜ ನಾಗಣ್ಣ ಶಿಲ್ಪಕಲಾ ತಂಡ ಇವತ್ತು ಮಾಡ್ತಾ ಇದೆ. ಅದನ್ನು ಸಾಕಷ್ಟು ಜನ ಇವತ್ತು ಪುನಃ ಮುಂಬೈ, ಬೆಂಗಳೂರು, ಡೆಲ್ಲಿ, ಕಲ್ಕತ್ತಾ ಎಲ್ಲ ಕಡೆಗೆ ನಮ್ಮ ಕಲಾಕೃತಿಗಳು ಪರ್ಚೇಸ್ ಮಾಡಿದರೆ ನಮ್ಮಲ್ಲಿ ಆರ್ಡರ್ ಕೊಟ್ಟು ವರ್ಕ್ ಮಾಡಿಸ್ತಾರೆ. ಈ ರೀತಿ ಮಾಡಿಕೊಡೋದ್ರಿಂದ ಒಂದು ಒಳ್ಳೆ ವಾತಾವರಣ, ಒಳ್ಳೆ ಪರಿಶುದ್ಧ ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದ ಸರ್. ಮ್ಯೂಸಿಕ್ ಕ್ರಿಟಿಕ್ ಸಿದ್ದರಾಜ್ ಪೂಜಾರಿ ಅಂತ ಒಬ್ಬರಿದ್ದಾರೆ, ಅವ್ರದ್ದೊಂದು ಕತೆ ಇದೆ. ಆ ಕಥೆಯೊಳಗೆ ಇಬ್ಬರು ಗಂಡ ಹೆಂಡತಿ ಕಟ್ಟೆಗೆ ಕಟ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಮಾರ್ಕೆಟಿಗೆ ಹೋಗ್ತಾ ಇರ್ತಾರೆ. ಅವರು ಸಣ್ಣ ವಯಸ್ಸಿನವ್ರು ಇರ್ತಾರೆ, ಭಾಳ ಕೆಲಸ ಮಾಡ್ತಿರ್ತಾರೆ, ವಜ್ಜ ಕಟ್ಟಿಗೆ ಭಾರವಾಗಿ ತೊಗೊಂಡು ಹೋಗಿರ್ತಾರೆ. ದಿವಸ ಒಂದು ಗಿಡದ ಕೆಳಗಡೆ ಕೂಡ್ತಿರ್ತಾರೆ. ಅವ್ರಿಗೆ ಸ್ವಲ್ಪ ವರ್ಷ ಆದ್ಮೇಲೆ ವಯಸ್ಸಾಗ್ತದೆ, ಅವ್ರಿಗೊಂದು 60 ವರ್ಷ ಆಗ್ತದೆ. ಅವರಿಗೆ ಅದು ಭಾರ ಅನ್ಸ್ಲಿಕ್ಕೆ ಶುರು ಆಗ್ತದೆ. ಅವಾಗ ಒಂದು ದಿವಸ ಅವ್ರು ಗಿಡದ ಕೆಳಗಡೆ ಕೂಡ್ತಾರೆ. ಅವಾಗ ಹಿಂಗೆ ಮೇಲೆ ನೋಡ್ತಾರೆ. ಅವಾಗ ಅವ ಗಂಡ ಹೆಂಡತಿಗಳ ಬೊಮ್ಮಿ ಇಲ್ಲೊಂದು ಮರವಿದೆ ಎಲ್ಲೇ ಅಂದ್ರೆ ಅವ್ರಿಗೆ 30 ವರ್ಷ ಇಲ್ಲೊಂದು ಮರ ಐತೆ ಅಂತ ಗೊತ್ತೇ ಆಗಿಲ್ಲ. ಯಾಕಂದ್ರೆ ಅವ್ರು ಯೌವನದ ಸೊಕ್ಕು, ಕಲಿತನದ ಉಕ್ಕು ಅಂತ ಹೇಳ್ತಾರಲ್ಲ ಹಂಗೆ. ಇದು ಯಾಕೆ ನಾ ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ, ಸುಬ್ರಹ್ಮಣ್ಯ ಸರ್ ಎಲ್ಲರಿಗೂ ಪ್ರೀ ಹಿಸ್ಟಾರಿಕ್ ಕೇವ್ ಪೇಂಟಿಂಗ್ ಅಂತ ಇದೆ ಅಂತ ಗೊತ್ತಿದೆ. ಆದರೆ ಪ್ರೀ ಹಿಸ್ಟಾರಿಕ್ ಸ್ಕಲ್ಪ್ಚರ್ಗಳಿದೆ ಅಂತ ಭಾಳ ಜನರಿಗೆ ಗೊತ್ತಿಲ್ಲ. ಎಷ್ಟೋ ಜನ ನಾವು ಬಾದಾಮಿ ಐಹೊಳೆ ಹೋಗಿರ್ಬೋದು, ಯಾದಗಿರಿದು ಸರ್ ಎಕ್ಸಾಂಪಲ್ ಹೇಳ್ತಾ ಇದ್ರು, ಮತ್ತೊಂದು ಕೋಲಾರದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರು.
ಯಾವ ಮನುಷ್ಯ ಇತಿಹಾಸವನ್ನು ಬರೆಯೋಕ್ಕಿಂತ ಮುಂಚೆ ಇರೋ ಮನುಷ್ಯನಿಗೆ ನಾವು ಪ್ರೀ ಹಿಸ್ಟಾರಿಕ್ ಅಂತ ಹೇಳ್ತೇವೆ, ಪ್ರಾಗೈತಿಹಾಸಿಕ ಅಥವಾ ಆದಿಮ ಅಂತ. ಅವನು ಶಿಲ್ಪಕಲೆಗಳನ್ನು ಮಾಡಿದ್ದಾನೆ ಅನ್ನೋದು ಬಹಳ ಜನರಿಗೆ, ನಮ್ಮವರಿಗೆ ಅಂದ್ರೆ ನಾ ಹೇಳೋದು ಜನರಲ್ ಸ್ಕಾಲರ್ಲಿ ಸೆಕ್ಷನ್ ಬಿಟ್ಟು ಬೇರೆಯವರಿಗೆ, ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಈ ಸಮೂಹ ಮರೆವಿಗೆ ಏನು ಕಾರಣ ಇರ್ಬೋದು ಸರ್? ಇದು ಆಗಲೇ ಒಂದು ಪ್ರಶ್ನೆ, ಹರಾಜಲ್ಲಿ ಏನು ಲಾಭ ಕಲಾವಿದರಿಗೆ ಅಂತ. ಖಂಡಿತ ಜೀವಂತವಾಗಿರೋರಿಗೆ ಯಾರಿಗೂ ಇದುವರೆಗೂ ಲಾಭ ಆಗಿಲ್ಲ. ಸತ್ತವರ ಮಹಾನ್ ಕಲಾಕೃತಿಗಳಿಗೆ ಮಾತ್ರ ಮತ್ತೆ ಮತ್ತೆ ಹರಾಜಲ್ಲಿ ಮಾರಾಟ ಆಗ್ತಾ ಇರುತ್ತೆ. ಅದನ್ನ ಹೇಳಬೇಕಾಗಿತ್ತು. ಈಗಿರೋರ್ಗೆ ಯಾರಿಗೂ ಎಂದೂ ಲಾಭ ಆಗಿಲ್ಲ. ಯಾವುದೋ ಪ್ರಶಸ್ತಿಗಳು ಬರ್ಬೋದು ಅಷ್ಟೇ, ಯಾವುದೇ ಹರಾಜಲ್ಲಿ ಇವರು ಯಾರಿಗೂ ಬಂದಿಲ್ಲ. ಅಪರೂಪಕ್ಕೆ ಎಕ್ಸೆಪ್ಷನ್ಸ್, ತಯ್ಯಬ್ ಮೆಹ್ತಾ ಅಂತವರು, ಯಾರೋ ಹುಸೇನ್ ಅಂತವ್ರು ಇದ್ದಾಗಲೂ. ಬಟ್ ಅವರು ಈಗ ಸತ್ತ ಮೇಲೆ ಆ ಬೆಲೆಗಳೇ ಬೇರೆ. ಇದೊಂದು ದಯವಿಟ್ಟು ನಾವು ಗಮನಿಸಬೇಕು. ಯಾವುದೇ ಹರಾಜಲ್ಲಿ ಸಿಕ್ಕಾಪಟ್ಟೆ ಲಾಭ ಬಹುತೇಕ ಜೀವಂತ ಕಲಾವಿದರಿಗೆ, ಕಲಾವಿದೆಯರಿಗೆ ಸಿಗೋದಿಲ್ಲ ಅಂತ ಅದೊಂದು ತಮಾಷೆಯ ನೆಪವನ್ನು ನೆನ್ಪಿಟ್ಕೋಬೇಕು. ಮತ್ತು ಆದಿಮ ಶಿಲ್ಪಗಳು ನಾವು ಬಹಳ ನೋಡ್ತೀವಿ, ಬಹಳ ಜನ ಫೋಟೋಗ್ರಾಫ್ಸು, ಅದು ಪ್ರಾಕೃತಿಕವಾಗಿ ಪ್ರಾಣಿ ಹಾಗೆ ಪಕ್ಷಿ ಹಾಗೆಲ್ಲ ಕಾಣುತ್ತೆ. ಆಶ್ಚರ್ಯ. ನಾವು ಎಷ್ಟೋ ಬಂಡೆಗಳನ್ನು ಸಾವಿರಾರು ವರ್ಷಗಳು, ನೀವು ಭೀಂಬೇಟ್ಕ ಅಥವಾ ಅದೇ ಸಮಕಾಲೀನ ಬಾದಾಮಿ ಹತ್ರ ಹೋದರೆ ಸುಮಾರು 20,000 ವರ್ಷಗಳ ಹಿಂದೆ, ಇದೆಲ್ಲ ನಿಮ್ಗೆ ಭಾಳ ಜನಕ್ಕೆ ಗೊತ್ತಿರೋದೆ, ನಾನು ಸುಮ್ಮನೆ ನೆನಪು ಮಾಡ್ತಾ ಇದ್ದೀನಿ. 20,000 ವರ್ಷಗಳ ಹಿಂದೆ ಕುಟುಕನ ಕೆರೆಯಲ್ಲೆಲ್ಲ ಹೋದರೆ, ಆಮೇಲೆ ಭಾಳ ಕಡೆ ಇಲ್ಲಿ ಆದಿಮ ಶಿಲ್ಪ ಅಂತಂದರೆ ಚಿತ್ರ ಭಾಳ ಜನಕ್ಕೆ ಗೊತ್ತಿದೆ. ನೀವೆಲ್ಲ ಭಾಳ ಜನ ಭೇಟಿ ಮಾಡಿರ್ತೀರಿ ಹಂಪಿ ಸುತ್ತಮುತ್ತ ಎಲ್ಲನೂ. ಇಲ್ಲಿ ಶಿಲ್ಪ ಅಂದರೆ ಬೃಹತ್ ಶಿಲಾಯುಗಗಳ ಕಾಲದಲ್ಲಿ ಕಬ್ಬಿಣದ ಬಳಕೆ ಇದ್ದು, ಮನುಷ್ಯನ ಸ್ಪರ್ಶ ಇರಬೇಕು, ನಮ್ಮ ಕೈ ಬೆರಳುಗಳು ನಮ್ಮ ಸಂಬಂಧ ಇರಬೇಕು. ಆ ಥರದ್ದು ಸಂಪರ್ಕದಿಂದ ಆದ ಶಿಲ್ಪಗಳನ್ನು ನಾವು ಆದಿಮ ಶಿಲ್ಪ ಅಂತ ಕರಿತೇವೆ. ನ್ಯಾಚುರಲ್ ಆಗಿ ಆಗಿರೋದು ಅಲ್ಲ ಅದು ಹಾಗೆ ಅಂತ. ಸೊ ನೀವು ಕುಟುಕನ ಕೆರೆ ಹತ್ರ ಹೋದರೆ ಬಹಳ ಜನ ಅಲ್ಲಿಗೆ ಹೋಗೋದಿಲ್ಲ. ಇದು ಯಾಕೆಂದರೆ ಬಹಳ ಗುಡ್ಡ ಬೆಟ್ಟ ಹತ್ತಿ ಗಿತ್ತಿ ಹೋಗ್ಬೇಕು. ಅಲ್ಲಿ ನೀರಿನ ಆಸರೆ ಇದ್ರೂ ಎಷ್ಟೋ ಸಲ ಬೇಸಿಗೆಯಲ್ಲಿ ನೀರು ಇರೋದಿಲ್ಲ, ಬಹಳ ಕಷ್ಟ. ನೀರು ಹೊತ್ಕೊಂಡು ಹೋಗ್ಬೇಕು. ಹೋಟೆಲ್ಗಳಲ್ಲಿ ಯಾವುದೂ ಇರೋದಿಲ್ಲ, ಯಾರೋ ಗೈಡ್ಸ್ ಇರೋದಿಲ್ಲ, ದಾರಿ ಗೊತ್ತಿರೋದಿಲ್ಲ. ಇದು ಭಾಳ ಇಂಟ್ರೆಸ್ಟಿಂಗ್. ಹೀಗೆ ಅಂತ ಇಲ್ಲ. ಸೊ ಭಾಳ ಅಷ್ಟೇ. ನೀವು ಮಸಲೈನ್ ಗುಡ್ಡ ಅಂತ ವಿರೂಪಾಕ್ಷ ಟೆಂಪಲ್ ಮುಂದೆನೇ ಇದೆ. ಎಷ್ಟು ಜನ ಹೋಗ್ತಾರೆ ಅಲ್ಲಿಗೆ? ಅಲ್ಲಿ ಪೇಂಟಿಂಗ್ಸ್ ಇದೆ. ಆ ಸುಂದರ ಅವರೆಲ್ಲ ನೋಡಿರೋದು, ಆರ್ಕಿಯಾಲಜಿಸ್ಟು ಹುಡುಕಿರೋದು, ಅಲ್ಲೆಲ್ಲ ಡಿಗ್ಗಿಂಗ್ ಎಲ್ಲ ಮಾಡಿದ್ದಾರೆ. ಪೇಂಟಿಂಗ್ಸ್ ಇದೆ. ಅಗ್ರಿಕಲ್ಚರ್ ಕಾಲದಲ್ಲಿರೋ ನೇಗಿಲುಗಳು, ಆ ಟೂಲ್ಸನ್ನು ರೆಕಾರ್ಡ್ ಮಾಡಿರೋದು ಬಣ್ಣದಲ್ಲಿ. ರೆಡ್ ಓಕರ್ ಅಂತ ಏನು ಹೇಳ್ತೀವಿ, ಕೆಂಪು ಕಾವಿ ಬಣ್ಣ, ಆ ಬಣ್ಣದಿದೆ ಅಂತ. ಇಲ್ಲಿ ಶಿಲ್ಪಗಳ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ. ಕುಟುಕನ ಕೆರೆ ಹತ್ರ ನೀವು ಹೋದರೆ ಅಲ್ಲಿ ಬಾದಾಮಿಗೆ ಸುಮಾರು ಒಂದು 15 ರೂಪಾಯಿ ಅಷ್ಟೇ ಆಟೋದಲ್ಲಿ ಹೋದರೆ. ಎಲ್ಲೂ ಕಾಣೋದಿಲ್ಲ ಆ ಶಿಲ್ಪ ಇದೆ ಅಂತ. ನಾವು ಹೋಗ್ಬೇಕಿವ್ರೆ. ನಮಗಿಂತ ದೊಡ್ಡವರು ಅಲ್ಲಿ ಒಂದು ಚಿತ್ರ ಇದೆ ಅಂತ ಹೇಳ್ತಾರಲ್ವ, ನಾವು ಅದನ್ನು ನೋಡೋಕೆ ಹೋಗ್ತೀವಿ. ಅಲ್ಲಿಂದ ಸ್ವಲ್ಪ ದೂರ ಮತ್ತೆ ಆ ಕಡೆ ಈ ಕಡೆ ನಾವು ಹೋಗಬೇಕು. ಹೋದಾಗ ಅದ್ಭುತಗಳು ಕಾಣ್ತವೆ. ಯಾಕೆಂದರೆ ನಾವು ಅಕಾಡೆಮಿಕ್ ಆಗಿ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡುವಾಗ ಟೈಮು ಸಮಸ್ಯೆ ಇರುತ್ತೆ, ವೆಹಿಕಲ್ ಇರೋದಿಲ್ಲ, ಗುಂಪಲ್ಲಿ ಬಂದಿರ್ತಾರೆ, ಅವರು ನಿರ್ದಿಷ್ಟವಾದ ಉದ್ದೇಶ ಸ್ಥಳ ಇಟ್ಕೊಂಡು ಬಂದಿರ್ತಾರೆ, ಸಾಧ್ಯ ಆಗಲ್ಲ. ಕೆಲವು ಸಲ ಅವರಲ್ಲಿ ಒಬ್ಬೊಬ್ಬರೇ ಹೋದಾಗ, ಬೇರೆಯವರು ಒಬ್ಬೊಬ್ಬರು ಹೋದಾಗ, ನಮ್ಮಂಥವ್ರು ಒಬ್ಬೊಬ್ಬರು ಹೋದಾಗ ಕೆಲವು ಅದ್ಭುತಗಳು ಕಣ್ಣಿಗೆ ಕಾಣೋದು ಉಂಟು. ಹೀಗೇ ಅಲ್ಲಿ ಒಂದು ಇಮೇಜು ಗೊತ್ತಿಲ್ಲ ನನಗೆ, ನಾನು ಬರೀ ಮಾತಾಡೋಕ್ಕೆ ಬಂದಿರೋನು ಅಂತ, ಎಲಿಫೆಂಟ್ ಲೆಗ್ ಅಂತ ನಾನು ಕರೆಯೋದು ಅದನ್ನು. ಸುಮಾರು 20 ಅಡಿ ಇದೆ ಅದು. ಯಾಕೆ ಅಂದರೆ ಅದು ಒಂದೇ ಇರೋದು ಹಾಗೆ. ಸುತ್ತ ಸುಮಾರು 16 ಎಕರೆಗಳು ಖಾಲಿ ಇದೆ, ಗುಡ್ಡ ಇದೆ, ಮತ್ತು ಅಲ್ಲಿಗೂ ಹತ್ಕೊಂಡು ಬೇರೆ ಹೋಗ್ಬೇಕು ಅಲ್ಲಿಗೆ. ಸೊ ಆ ಬೆರಳುಗಳಿದೆಯಲ್ಲ ಅದನ್ನೆಲ್ಲ ಮನುಷ್ಯನ ಸ್ಪರ್ಶ ಕಟ್ ಮಾಡಿರೋದು ನಿಖರವಾಗಿ. ಇದು ಭಾಳ ಇಂಟ್ರೆಸ್ಟಿಂಗ್. ಸೊ ಇದು 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 ಏನಾಗುತ್ತೆ ಅಂದರೆ, ಹೌದಾ ಅಲ್ವಾ ಅನ್ನೋ ಪ್ರಶ್ನೆಗಳೆಲ್ಲ ಇರಬೇಕು, ಕುತೂಹಲ ಇರಬೇಕು. ಅಲ್ಲಿಗೆ ನೀವು ಹೋದಾಗ ನೀವು ಬೇರೆ ಕಂಡುಕೊಳ್ಬೋದು, ಬೇರೆ ಬೇರೆ ಇನ್ನೂ ಆಯಾಮಗಳನ್ನು ನೀವು ಅದಕ್ಕೆ ಸೇರ್ಪಡೆ ಮಾಡ್ಬೋದು. ಸೊ ಇದೇ ಥರದ್ದು. ಹಾಗೆಯೇ ಬಳಿಚಕ್ರದಲ್ಲೂ ಅಷ್ಟೇ.
ಯಾದಗಿರಿಯಿಂದ ದೂರ ಹೋದರೆ ಬಳಿಚಕ್ರದಲ್ಲಿ ಮಹಾನ್ ನಮ್ಮ ಪೂರ್ವ ಸೂರಿಗಳು ದೊಡ್ಡವರು ಅಂತ ಏನು ಹೇಳ್ತೀವಿ ಅವರೆಲ್ಲ ಅಲ್ಲಿ ಪೇಂಟಿಂಗ್ಸ್ ನೋಡಿದ್ದಾರೆ, ಬರೆದಿದ್ದಾರೆ. ಸುಂದರ ಅಂತವರೆಲ್ಲ ವಿಸಿಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಬಹಳ ಚಿತ್ರಗಳನ್ನು ನಾವು ನೋಡ್ತೀವಿ. ನಾನು 4-5 ಸಲ ಹೋದಾಗ ಅದೊಂದು ನನಗೆ ಮಾಡೋ ಕೆಲಸ ಇಲ್ಲ ಅಂತ ತಮಾಷೆಗೆ ಹೇಳ್ಬೋದು, ಅಥವಾ ಸೋಮಾರಿಗೆ ಕೆಲಸ ಜಾಸ್ತಿ ಅಂತಲೂ ಹೇಳ್ಬೋದು. ಸೊ ಹಾಗೆ ಭಾಳ ಸಲ ಅಲ್ಲಿ ಹೋಗ್ತೀನಲ್ವ, ಏನೋ ಇದೆ ಇವರೇ. ನೀವು ಮತ್ತೆ ಮತ್ತೆ ಹೋದಾಗ ನೀವು ನಿಮ್ಮ ಕಣ್ಣುಗಳು ಏನೋ ನಿಮ್ಮ ಕಣ್ಣಿಗೆ ಕಾಣೋ ಸಾಧ್ಯ ಇದೆ ಅಲ್ಲಿ ಇದ್ದರೆ. ನಾ ಹೇಳೋದು ನನಗೆ ಭಾಳ ಆಶ್ಚರ್ಯ. ಕ್ಯಾಮರಾ ಬೇರೆ ಇದೆ ಅಲ್ವಾ, ಕ್ಯಾಮರಾ ಕಣ್ಣು ನಮ್ಮ ಕಣ್ಣು ಬೇರೆ, ಕ್ಯಾಮರಾ ಕಣ್ಣು ಎಲ್ಲ ಸೇರಿದಾಗ ಮ್ಯಾಜಿಕ್ ನಡೆಯುತ್ತೆ ಅಂತಾರಲ್ಲ ಹಾಗೆ ಅಂತ. ಸೊ ಇಲ್ಲಿ ಅಲ್ಲೊಂದು ಮುಖ ಇದೆ, ಫೇಸ್ ಇದೆ, ಕಟ್ ಮಾಡೋದು ಇದು. ಯಾಕೆಂದರೆ ಇಲ್ಲೂ ಇದ್ರ ಮೇಲೆ ಪೇಂಟಿಂಗ್ ಇದೆ. ಅವ್ರಿಗೆ ಗೊತ್ತು, ನಮ್ಮ ಆದಿಮ ಜನಕ್ಕೆ ಗೊತ್ತು, ಆ ಬೇಟೆ ಮತ್ತು ಹಸಿವು ಇದೆಲ್ಲ, ಅನ್ನದ ಸಮಸ್ಯೆ ಇದೆಲ್ಲ ಇದೆ. ಆ ಕಲೆನೇ ಯಾಕೆ ಬಳಸ್ಕೊಂಡ್ರೋದೆಲ್ಲ ಗಂಟೆಗಟ್ಟಲೆ ಮಾತಾಡೋದು ಬೇಡ, ಬೇರೆ ಆಗ್ಬಿಡುತ್ತೆ. ಸೊ ಅಲ್ಲಿ ಪೇಂಟಿಂಗ್ಸ್ ಬಹಳ ಇದೆ. 20 ಅಡಿ ದೊಡ್ಡ ಕ್ಯಾನ್ವಾಸ್, ರಸ್ತೆಗೆ ಊರಿಗೆ ಕಾಣುತ್ತೆ ಕ್ಯಾನ್ವಾಸ್. ಈ ಮುಖ ಗಮನಿಸೋದಿಲ್ಲ ಯಾರನ್ನು, ಯಾಕೆಂದರೆ ನಮ್ಮ ತಲೆ ಪೇಂಟಿಂಗ್ ಅಂತ ಇದೆ ಅಲ್ವಾ. ಸೊ ಇದು ಆ ಉಬ್ಬು ಶಿಲ್ಪ ಇದೆ, ಹೈ ರಿಲೀಫ್ ಅಂತ ಏನು ಹೇಳ್ತೀವಿ, ರಿಲೀಫ್ ಸ್ಕಲ್ಪ್ಚರ್ ಅಂತ ಏನು ಹೇಳ್ತೀವಿ, ಅದು ಅಲ್ಲಿದೆ. ಭಾಳ ಇಂಟ್ರೆಸ್ಟಿಂಗ್. ನನ್ನ ಕಲೆ ಅನ್ನೋ ಪುಸ್ತಕದಲ್ಲಿ ಇದೆಲ್ಲ ರಿಪ್ರೊಡ್ಯೂಸ್ ಆಗಿದೆ ಬಣ್ಣದಲ್ಲಿ. ತಾವು ಅದನ್ನ ಗಮನಿಸ್ಬೋದು, ಪುಸ್ತಕ ಪ್ರಾಧಿಕಾರದ್ದು. ಇದನ್ನ ನಾನು ಸ್ವತಃ ನಾನೇ ಪ್ರಮೋಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುಂದೆ ನೀವು ಯಾದಗಿರಿ ಹತ್ರ ನೀವು ಗುರ್ಮಿಟ್ ಕಲ್ ದಾರಿಗೆ ಹೋದರೆ ಬಲಗಡೆ ಬಹಳ ಡೆವಲಪ್ ಇಂಡಸ್ಟ್ರಿಯಲ್ ಏರಿಯಾ, ಮನೆಗಳೆಲ್ಲ ಬಂದ್ಬಿಟ್ಟಿದೆ. ಒಂದಷ್ಟು ಖಾಲಿ ಗುಡ್ಡ ಬೆಟ್ಟ ಎಲ್ಲ ಇದೆ. ಅಲ್ಲಿ ಸುಮಾರು 20 ಅಡಿಯ ಮುಖ ಇದೆ, ಶಿಲ್ಪ, ರೌಂಡ್ ಶಿಲ್ಪ. ಸೊ ನಾನು ಬಹಳ ಸಲ ಹೋದೆ, ಸುಮಾರು 4-5 ಸಲ ಉಳ್ಕೊಂಡು ಮತ್ತೆ ನನಗೂ ಪ್ರಶ್ನೆಗಳು, ನನಗೂ ಚಾಲೆಂಜಿಂಗ್. ಇದು ಅನುಮಾನ ಇರಬೇಕು, ಪ್ರಜ್ಞೆ ಇರಬೇಕು. ನಾನು ಹೇಳಿದಾಗ ಬೇರೆಯವರು ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಇವೆಲ್ಲ ಗೊತ್ತಿದೆ ನಮಗೆ. ಅದಕ್ಕೆ ನಾವೇನಾದರೂ ನೋಡಬೇಕಾದ್ರೆ ಮತ್ತೆ ನೋಡಬೇಕು ಅಂತ. ಖಂಡಿತ ಆ ಮೇಲಿಂದ ನೀರು ಹರಿದಿದೆ, ರೌಂಡೆಡ್, ಆ ಮನುಷ್ಯನ ಸ್ಪರ್ಶ ಇದೆ, ಟೂಲನ್ನು ಬಳಸಿದ್ದಾನೆ ಅಂತ. ಮೇಲಿಂದ ಹರಿದಿದೆ, ಕಪ್ಪು ಲೈನ್ ಸರಿ, ಅದು ಮೂಗಾಗ್ಬೋದು. ಬಟ್ ಇಲ್ಲಿ ಹಲ್ಲುಗಳನ್ನು ಕಡಗಿರೋದು ಉಂಟು. ಕುತೂಹಲದಂದರೆ ಕಣ್ಣು, 2 ಕಣ್ಣುಗಳನ್ನು ಸುಮಾರು 1 ಮೀಟರ್ ಇರ್ಬೋದು ಡೆಪ್ತ್, ಕಟ್ ಮಾಡಿರೋದು. ಟೂಲ್ ಇದೆ, ಕಬ್ಬಿಣ ಇತ್ತಲ್ವ. ಸೊ ಇದು ನಾನು ಮತ್ತೆ ಮಾಡಿ ಫೋಟೋಗ್ರಾಫ್ಸ್ ಎಲ್ಲ ಭಾಳ ಮಾಡಿರೋದು ಅಂತ. ಸೊ ಈಗ ಮೊನ್ನೆ ನಮ್ಮಲ್ಲಿ ಆರ್ಕಿಯಾಲಜಿಕಲ್ ಜನ ಇದ್ದಾರಲ್ಲ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಹೆಸರು ಮರೆತು ಬಿಡ್ತೀನಿ ನಾನು, ತೆಕ್ಕಲಕೋಟೆ ಹತ್ರ ಮೊನ್ನೆ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ಭಾಳ ಕ್ಯೂರಿಯಸ್ ಆದ ಹ್ಯೂಮನ್ ಬೀಯಿಂಗ್ ಇರುವಂಥ ಒಂದು ಕಲ್ಲು. ಅಂದರೆ ಅದನ್ನು ಅವರು, ನಾನು ಮನುಷ್ಯನ ಸ್ಪರ್ಶ ಅಂತ ಹೇಳಿದ್ನಲ್ಲ, ಟೂಲನ್ನು ಬಳಸಿ ಅದನ್ನು ರಿಫೈನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಕಡಿಬೇಕು ಅಂತ. ನಮಗೇನೋ ಒಂದು, ಈಗ ನಮ್ಮ ಸ್ಕಲ್ಪ್ಟರ್ಸ್ ಎಲ್ಲ ಅದೇ ಹೇಳೋದು, ರೂಪ ನಾವೇನು ಮಾಡೋದಿಲ್ಲ, ಅದರಲ್ಲಿ ಒಳಗಡೆ ಇರುತ್ತೆ, ನಾವು ಅದನ್ನು ತೆಗಿತೀವಿ, ಬೇರೆ ಎಲ್ಲ ರಿಮೂವ್ ಮಾಡ್ತೀವಿ ಅಂತ. ನಮ್ಮ ಟ್ರೆಡಿಷನಲ್ ಇದು ಬೇರೆ, ದೇವರು ನಮ್ಮ ಮೂಲಕ ಬಂದು ಅದನ್ನು ಮಾಡಿಸ್ತಾನಂತೆ. ಇದೆಲ್ಲ ವಂಡರ್ಫುಲ್ ಥಾಟ್ಸ್ ನಮ್ಮಲ್ಲಿ. ಬಟ್ ಇಲ್ಲೂ ಹಾಗೆ, ಇಲ್ಲಿ ಅದನ್ನು ನೋಡಿದಾಗ ಅದು ಹೇಗೂ ಕಾಣುತ್ತಲ್ಲ ಕಲ್ಪನೆ. ಮನುಷ್ಯ ನಮ್ಮ ಮುತ್ತಾತಂದ್ರು, ಅಜ್ಜಂದ್ರು ಅವರು. ಸೊ ನಮ್ಮ ಪೀಳಿಗೆ ರಾಕ್ಷಸರು ಅವರೆಲ್ಲ. ಸೊ ಅವರಿಗೆ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ. ಕುತೂಹಲ ಅನ್ನೋದು ಬಹಳ ಅದ್ಭುತವಾದ ಒಂದು ಸಂದರ್ಭ ಅಂತ ಕಾಣುತ್ತೆ. ಯೋಚನೆ ಇರ್ಬೋದು. ಸೊ ಬಹಳ ಬಿಡುವಿನ ಕಾಲದಲ್ಲಿ ಕೆಲಸ ಮಾಡಿರ್ತಾರೆ ಅದು ಅಂತ. ಅದು ನನಗೆ ಭಾಳ ಆಶ್ಚರ್ಯ ಆಯಿತು. ಅದನ್ನು ಯಾವುದೋ ಬೇರೆ ದೇಶದಲ್ಲಿ ಇಟ್ಟು ಹೋಲಿಸಿದ್ರು, ನನಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ಭಾಳ ಇಂಟ್ರೆಸ್ಟಿಂಗ್ ಇಮೇಜ್ ನಾನು ಇವರಿಗೆ ಕಳಿಸ್ಕೊಟ್ಟಿದ್ದೀನಿ. ಕುಮತಿ ಹತ್ರ ಎಲ್ಲದಕ್ಕಿಂತ ಮೊದಲೇ ನಾವೆಲ್ಲ, ನಿಮಗೆಲ್ಲ ಭಾಳ ಜನಕ್ಕೆ ಗೊತ್ತಿರ್ಬೋದು, ಇಲ್ಲಿ ಬರಿಯಲ್ಸ್ ಇರ್ತಾವಲ್ಲ, ಅಲ್ಲಿ ನಾವು ಬರೀ ಕಲ್ಲುಗಳನ್ನು ನೆಡ್ತೀವಿ, ಇಡ್ತೀವಿ. ಇಲ್ಲಿ ಭಾಳ ಸ್ಕಾಲರ್ಸ್ ಎಲ್ಲ ಭಾಳ ಜನ ಇದ್ದಾರೆ, ಭಾಳ ಗೊತ್ತಿದೆ ನನಗಿಂತ ಅವ್ರಿಗೆ. ಬಟ್ ಅಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಹೆನ್ರಿ ಮೂರ್ ಥರದ ಸ್ಕಲ್ಪ್ಚರ್ಸು, ಹ್ಯೂಮನ್ ಬೀಯಿಂಗ್ಸ್. ನಾನು ಬಹಳ ಪತ್ರಿಕೆಗಳೆಲ್ಲ ಹಿಂದೆ 80s ಬರೆದಾಗ ಅವು ನಾನು ಬೇಕಾದ ಹಾಗೆ, ನಾವು ಬೇರೆ ಎಕ್ಸಾಜರೇಟ್ ಮಾಡಿ ಫೋಟೋಗ್ರಾಫ್ಸ್ ಮಾಡ್ತೀವಿ, ಬಿಸಿಲಿನಲ್ಲಿ ನಿಂತು ಕ್ಲಿಕ್ ಮಾಡಿದಾಗ ಬರೀ ಕಪ್ಪು ಬಿಳುಪು ನೆರಳು, ಇದೆಲ್ಲ ಒಂಥರ ನಿಗೂಢವಾದ ಏನೋ ಮ್ಯಾಜಿಕಲ್ ಪವರ್ ಅಲ್ಲಿ ಇರೋ ಹಾಗೆ. ಅಲ್ಲಿ ತೋರ್ಸೋಕೆ ಜನ ಬರಲಿಲ್ಲ, ಹೆದರ್ತಾರೆ, ರಕ್ಕಸ ಕಲ್ಲು ಹಾಗೆ ಹೀಗೆ ಅಂತೆಲ್ಲ ಅಂತಾರೆ. ಸೊ ನಮಗೆಲ್ಲ ಭಯನೇ ಇಲ್ವಲ್ಲ, ಭಯ ಅನ್ನೋದು ಏನು ಅದು ಬೇರೆ. ಸೊ ಅದು ಬಹಳ ಕ್ಯೂರಿಯಸ್. ನಾನೊಬ್ಬನೇ ಹೋಗಿ 12-1 ಗಂಟೆ ಸಮಯ ಮೇಲೆ ಸೂರ್ಯ, ಆ ನೆರಳಲ್ಲಿ ಕ್ಲಿಕ್ ಮಾಡಿದಾಗ ಇದೆಲ್ಲ ಮ್ಯಾಜಿಕಲ್ಲಾಗಿ ಕಾಣುತ್ತೆ. ಆ ಫೋಟೋಸ್ ನೋಡಿದಾಗ
ಖಂಡಿತ ಮ್ಯಾಜಿಕಲ್ ಪವರ್ಸು ಅವರು ಕಂಡುಕೊಂಡಿದ್ರು ಅಂತ ಎಲ್ಲ ಅನಿಸುತ್ತೆ. ಅದು ಒಂದು. ಸೊ ಇಷ್ಟು ಸಾಕು ಅಂತ ಕಾಣುತ್ತೆ ನನಗೆ. ಇದು ಮುಗಿಯೋದಿಲ್ಲ. ಇಷ್ಟಕ್ಕೆ ಈ ಪ್ರಶ್ನೆನ ಮುಗಿಸ್ತೀನಿ. ನಾವು ಯಾವ ಕಾಲದಲ್ಲಿ ಇದ್ದೇವೆ ಅಂದರೆ, ನೀವು ನ್ಯೂಸ್ ಪೇಪರ್ ತೆಗೆದು ನೋಡಿದರೆ ಒಳಗಡೆ ತೆಗೆದುಬಿಟ್ರೆ ಡಬಲ್ ಪೇಜಲ್ಲಿ ಒಬ್ಬರ ಮೇಲಿನಿಂದ ಕೆಳಗಡೆ ಇರೋ ಫೋಟೋ ಬಂದಿರ್ತದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದವರು ಇವರಿಗೆ ಶುಭವಾಗಲಿ ಅಂತ ಕೊಟ್ಟಿರ್ತಾರೆ. ಅದು 26ನೇ ಹುಟ್ಟಿದಬ್ಬ ಅಂತ ಇರ್ತದೆ. ಅಂದರೆ ಏನೂ ಮಾಡಲಾರದವ್ರು ಕ್ರೆಡಿಟ್ ತಗೊಳ್ಳುವ ಜಗತ್ತಿನಲ್ಲಿ ನಾವಿದ್ದೇವೆ. ಇದು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಪೇಂಟಿಂಗನ್ನು ಯಾರು ಮಾಡಿದ್ದಾರೆ ಅಥವಾ ಯಾರು ಪೇಂಟಿಂಗ್ ಅಂತ ನಾವೆಲ್ಲರಿಗೂ ಗೊತ್ತಿದೆ, ನಾವು ಡಿಸ್ಕಸ್ ಮಾಡ್ತೇವೆ. ಆದರೆ ಶಿಲ್ಪಕಲೆಗೂ ಮತ್ತು ಪೇಂಟಿಂಗ್ ಇರೋ ವ್ಯತ್ಯಾಸ ಏನಂದರೆ, ಇಲ್ಲಿ ಬಹಳ ಸಾರಿ ಆ ಶಿಲ್ಪಕಲೆ ಮಾಡಿದವನು ಅನಾಮಿಕ. ಅದಕ್ಕೆ ಕನ್ನಡಿಗರು ಒಂದು ಹೆಸರು ಕೊಟ್ಬಿಟ್ಟೇವೆ, ಏನು? ಜಕಣಾಚಾರಿ. ಯಾವ ದೇವಸ್ಥಾನ ನೋಡ್ರಿ ಜಕಣಾಚಾರಿ ಅಂತ ಅಂತೇವೆ ನಾವು. ಅವ ಯಾರೋ ಪಾಪ ದೇವು ಅದಕ್ಕೊಂದು ಫೆಲೋಶಿಪ್ ಕೊಟ್ಟಿದ್ರು ಒಬ್ಬರಿಗೆ ರಿಸರ್ಚ್ ಮಾಡಿ ಬರೀಲಿಕ್ಕೆ. ನಾನು ಒಂದೊಂದ್ಸರಿ ಕೆಲವ್ರನ್ನ ಕೇಳಿದಾಗ ಅವ್ರು ಇಲ್ಲ, ಜಕಣಾಚಾರಿ ಅಂತ ಒಂದು ಸ್ಕೂಲ್ ಇತ್ತು, ಅವನ ಕಡೆ ಓದಿದವ್ರು ಇದ್ದರು ಅಂತ ಹೇಳ್ತಾರೆ. ನಾನು ನಿಮ್ಮೂರು ಜನರಿಗೆ ಏನು ಕೇಳಬೇಕಂತ ಮಾಡ್ತಾ ಇದ್ದೇನೆ ಅಂದರೆ, ಈ ಹೆಸರಿಲ್ಲದ ಕಲೆ ಮತ್ತು ಅನೇಕರಿಂದ ಭಯಂಕರ ಭಕ್ತಿ ಭಾವಗಳನ್ನು ಪಡೆದುಕೊಳ್ಳುವ ಕಲೆ. ಯಾಕಂದರೆ ಎಲ್ಲರಿಗೂ ಚಿತ್ರಕಲೆ ಸೇರ್ಲಿಕ್ಕಿಲ್ಲ, ಆದರೆ ಎಲ್ಲರೂ ಶಿಲ್ಪಕಲೆಯನ್ನು ಆರಾಧಿಸ್ತಾರೆ, ನಮಸ್ಕಾರ ಮಾಡ್ತಾರೆ. ಇದು ಒಳ್ಳೆಯದ ಕೆಟ್ಟದ್ದ? ಅನಾಮಿಕತೆ ಇದು ಒಳ್ಳೆಯದ ಕೆಟ್ಟದ್ದ? ವೆಂಕಟಾಚಲಪತಿ ಸರಿಂದ ಶುರು ಮಾಡು. ಅನಾಮಿಕ ಸ್ವಲ್ಪ ಮುಂದೆ ತಗೋರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅನಾಮಿಕ ಅಂತೇಳಿ ಮೊದಲು ಇತ್ತು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಹೆಸರಿಲ್ಲದೆ ಅಥವಾ ಒಂದು ಅವನ ಐಡೆಂಟಿಟಿ ಇಲ್ಲದೆ ಶಿಲ್ಪ ಮಾಡಲ್ಲ. ಯಾರೇ ಮಾಡಿದ್ರು ಒಂದು ನನ್ನದೇ ಆದ ಒಂದು ಶೈಲಿ ಇರುತ್ತೆ, ನನ್ನದೇ ಆದ ಒಂದು ಕ್ಯಾರೆಕ್ಟ್ರು ಅದರಲ್ಲಿ ಶಿಲ್ಪದಲ್ಲಿ ಮೂಡಿಸಿರ್ತೇನೆ. ಸೊ ಅದರಿಂದ ಇದು ಇಂಥವ್ರದ್ದೇ ಶಿಲ್ಪ ಅಂಥೇಳಿ ಕೆಲವರೆಲ್ಲ ಹೇಳ್ತಾರೆ. ಅಥವಾ ಮಾನೆಯ ಬಡಿಗೇರ್ ಅವರು ಈಗ ಕಾಸ್ಟಿಂಗ್ ಮಾಡ್ತಿದ್ದಾರೆ. ಕಾಸ್ಟಿಂಗ್ ಮಾಡಿದಾಗ ಅವರ ಶಿಲ್ಪಗಳು ನೋಡಿದಾಗ ಇದು ಮಾನೆಯವರದೇ ಅಂತ ಶಿಲ್ಪ ಅಂತ ಹೇಳ್ಬೋದು. ಈ ಥರದ ಒಂದು ಇಂಡಿವಿಜುವಾಲಿಟೀಸ್ ಬೆಳೆಸ್ಕೊಂಡಿರ್ತಾರೆ. ಸೊ ಅದರಿಂದ ಗುರುತಿಸೋದು ಕಷ್ಟ. ಇಂದಿನವರು ಸಂಪ್ರದಾಯ ಶಿಲ್ಪದಲ್ಲಿ ಗೊಮ್ಮಟೇಶ್ವರ ಮಾಡಿದ್ದಾರೆ, ಯಾವ ಶಿಲ್ಪಿ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೆತ್ತಿರುವಂಥ ಶಿಲ್ಪಗಳು ಇವೆಲ್ಲ ಇರುತ್ತೆ, ಅದು ಯಾರು ಮಾಡಿದ್ದು ಅಂತ ಗೊತ್ತಾಗಲ್ಲ. ಸೊ ಈಗಿನ ಕಾಲದಲ್ಲಿ ಈಗಿನ ಆಫ್ಟರ್ ನಮ್ಮ ಇಂಡಿಪೆಂಡೆನ್ಸ್ ಆಗಲಿ ಅಥವಾ ಮುಂದೆ ನಮ್ಮ ಸಂಪ್ರದಾಯ ಶಿಲ್ಪ ಬೆಳೆದಾಗಿಂದ ಇಂತಿಂಥವ್ರದ್ದೇ ಶೈಲಿ, ಇಂತಿಂಥವ್ರದ್ದೇ ಶಿಲ್ಪಗಳು ಅಂತ ಗುರುತಿಸಿದ್ವಿ. ಹೊಯ್ಸಳ ಸ್ಟೈಲ್ ಆಗಲಿ ಅಥವಾ ವಿಜಯನಗರ ಸ್ಟೈಲ್ ಆಗಲಿ ಅಥವಾ ಚಾಲುಕ್ಯ ಶೈಲಿಗಳು. ಅದರಲ್ಲಿ ಚಾಲುಕ್ಯದಲ್ಲಿ ಸಿಂಪ್ಲಿಫೈಡ್ ಆರ್ನಮೆಂಟ್ ಇರುತ್ತೆ, ಹೊಯ್ಸಳದಲ್ಲಿ ಹೆಚ್ಚಿನ ಆರ್ನಮೆಂಟ್ಸ್ ಇರುತ್ತೆ, ವಿಜಯನಗರದಲ್ಲಿ ಆ ಗಟ್ಟಿ ಕಲ್ಲಿಗೆ ತಕ್ಕಾಗಿ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಆಗಿ ಆರ್ನಮೆಂಟ್ಸ್ ಮಾಡ್ತಾರೆ. ಇದರಿಂದ ಅವರವರ ಶೈಲಿಗಳು ಅಂತ. ಬಟ್ ಆದರೆ ಶಿಲ್ಪಿ ಅಂತ ಗೊತ್ತಾಗಲ್ಲ, ಎಂಥ ಶಿಲ್ಪಿ ಮಾಡಿದ್ದು ಅಂತ ಗೊತ್ತಾಗಲ್ಲ. ಈ ಕಾಲಕ್ಕೆ ಸ್ವಲ್ಪ ಬದಲಾಗ್ತಾ ಇದೆ. ಆದ್ರಿಂದ ಈಗ ಏನಾಗಿದೆ ಅಂದರೆ, ಈಗಿನ ಒಂದು ಸಿವಿಲೈಸ್ಡ್ ಹೆಚ್ಚಿಗೆ ಆಗ್ತಾ ಆಗ್ತಾ ಮತ್ತು ಜೊತೆಗೆ 20th ಸೆಂಚುರಿ ಇದೆಲ್ಲ ಆದಮೇಲೆ ಇಂಡಿವಿಜುವಾಲಿಟೀಸ್ ಬರುತ್ತೆ ಶಿಲ್ಪಗಳಲ್ಲಿ ಅಥವಾ ಚಿತ್ರಕಾರರಲ್ಲಿ. ಅವರು ಇಂಥ ವರ್ಕ್ ನೋಡಿದ್ರೆ ಇಂಥವ್ರದ್ದೇ ಅಂತ ಹೇಳ್ಬೋದು. ಕಾಲ್ಡರ್ ಅಂತ ಇರುತ್ತೆ, ಅವರು ಮೊಬೈಲ್ ಶಿಲ್ಪಗಳು ಮಾಡಿದ್ದಾರೆ. ಅಲೆಕ್ಸಾಂಡರ್ ಕಾಲ್ಡರ್ ಅಮೇರಿಕನ್ ಸಿವಿಲ್ ಇಂಜಿನಿಯರು. ಮೊಬೈಲ್ ಶಿಲ್ಪ ಗಾಳಿನಲ್ಲೇ ತೇಲಾಡ್ತಿರುತ್ತೆ, ಅದು ಆ ಥರದ ಶಿಲ್ಪಗಳು ಮಾಡಿದ್ದಾರೆ. ಅದು ಇಂಥವ್ರದ್ದೇ, ಅವ್ರದ್ದೇ ಐಡೆಂಟಿಟಿ, ಇನ್ನೇನಿಲ್ಲ. ಹೀಗೆ ಬೇರೆ ಬೇರೆ ಶಿಲ್ಪಗಳು, ವೆಸ್ಟರ್ನ್ ಆಗಲಿ ನಮ್ಮ ಇಂಡಿಯನ್ ಆಗಲಿ. ನಾಗ್ಜಿಬಾಯಿ ಪಟೇಲ್ ಅಂತ ಬರೋಡದಲ್ಲಿದ್ದವರು, ಅವ್ರದ್ದು ಶೈಲಿ, ಅವರು ಮಾಡೋ ಕ್ಯಾರೆಕ್ಟ್ರು, ಅದರಲ್ಲಿ ಕಾನ್ಕೇವು, ಕಾನ್ವೆಕ್ಸು, ಮಾಸು, ಸ್ಟ್ರಕ್ಚರು ಇವೆಲ್ಲ ನೋಡಿದಾಗ ಇಂಥ ಅವ್ರದ್ದೇ ಅಂತ ಗೊತ್ತಾಗ್ಬಿಡುತ್ತೆ. ಹೀಗೆ ಇಂಡಿವಿಜುವಾಲಿಟೀಸ್ ಗೊತ್ತಾಗ್ತಾ ಬರುತ್ತೆ. ಮಾನೆ ಇದೇ ಪ್ರಶ್ನೆ ಉತ್ತರ ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ಸಾಕಷ್ಟು ಮಂದಿ ಶಿಲ್ಪಿಗಳು ಕೆಲಸ ಮಾಡಿದ್ರು ಕೂಡ ಇಂಥ ಶಿಲ್ಪಿಯ ಶೈಲಿ ಅಂತ ಇವತ್ತು ಪರಿಗಣಿಸಲಿಲ್ಲ. ಅಂದರೆ ಆ ಮಹಾರಾಜರ ಅವಧಿಯ ಆ ರಾಜರ ಹೆಸರಿನ ಮೇಲೇ ಶಿಲ್ಪ ಶೈಲಿ ಅಂತ ಪರಿಗಣಿಸ್ತಕ್ಕಂಥದ್ದು ಬಂತು. ಇವತ್ತೂ ಕೂಡ ಸಂಪ್ರದಾಯ ಶಿಲ್ಪಗಳನ್ನು ಕೆತ್ತಿದ ನಂತರ ಆ ಶಿಲ್ಪದ ಮೇಲೆ ಆ ಶಿಲ್ಪಿ ತನ್ನ ಸಿಗ್ನೇಚರ್ ಮಾಡಿದರೆ ಅಥವಾ ತಮ್ಮ ಹೆಸರನ್ನು ಹಾಕ್ಕೊಂಡ್ರೆ ನಾವು ಪೂಜೆಗೆ ತಗೊಳ್ಳಲ್ಲ ಅಂತಕ್ಕಂಥ ಇನ್ನೂ ತನಕಲೂ ಆ ವಾದ ಇದೆ. ಯಾಕಂದ್ರೆ ಆ ಶಿಲ್ಪದ ಮೇಲೆ ನೀವು ನಿಮ್ಮ ಹೆಸರು ಹಾಕಿಬಿಟ್ರೆ ನಾವು ಪೂಜೆ ಹೇಗೆ ಮಾಡಬೇಕು,
ಪೂಜಕ್ಕೆ ಶ್ರೇಷ್ಠ ಆಗೋದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ನಮ್ಮ ಹಾ, ಸಾಕಷ್ಟು ನಂಬಿಕೆ. ನಮ್ಮ ಸಂಘಟ ತರ್ಕಗಳು ಆಗ್ಯಾವ. ಅಂಥ ಒಂದು ಸಂದರ್ಭ ಬಂದಾಗ ಆ ಶಿಲ್ಪಗಳನ್ನು ನಾವು ಅವ್ರಿಗೆ ಕೊಟ್ಟಿಲ್ಲ. ಆ ಶಿಲ್ಪಗಳನ್ನು ನಮ್ಮಲ್ಲಿ ಉಳಿಸ್ಕೊಂಡು ನೀವು ಎಲ್ಲಾದರೂ ಹೋಗಿ ಶಿಲ್ಪ ಮಾಡಿಕೊಡ್ರಿ ಅಂತೇಳಿ ಬಿಟ್ಟಿರ್ತಕ್ಕಂಥ ಸಂಗತಿಗಳು ಕೂಡ ನಮ್ಮ ಸಂಘಟ ಸಾಕಷ್ಟು ನಡೆದವು. ಯಾಕಂದ್ರೆ ಇವತ್ತು ನಾವು ಶಿಲ್ಪಿಗಳು ಗಟ್ಟಿಯಾಗಿದ್ದಾಗ ಮಾತ್ರ ನಾವು ನಮ್ಮ ಹೆಸರುಗಳನ್ನ ನಾವು ಶಿಲ್ಪ ಜೋಡಿಸಿ ದಾಖಲೆ ಮಾಡಿದಾಗ ನಾವು ದಾಖಲೆ ಉಳಿಯೋಕ್ಕೆ ಸಾಧ್ಯದ. ನಾವು ದಾಖಲೆ ಅಂದರೆ ಫೈನಾನ್ಸ್ ಮಾಡಿದವ್ರಿಗೆ ಅಷ್ಟೇ ನಾವು ಅವ್ರದ್ದೇ ಒಂದು ಹೆಸರನ್ನ ಇಟ್ಕೊಂಡು ನಾವು ಹಾಗೆ ಉಳ್ಕೊಂಡು ಹೋದರೆ ನಾವು ಎಂದೂ ದಾಖಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಶಿಲ್ಪಿಗಳು. ಅದಕ್ಕೆ ಶಿಲ್ಪಿಗಳಾದವರು ಯಾವಾಗಲೂ ತನ್ನ ಕಲೆ ತಾನು ಶ್ರಮಪಟ್ಟು ಮಾಡಿರ್ತಕ್ಕಂಥ ಶಿಲ್ಪಕಲೆಗಳ ಮೇಲೆ ತನ್ನ ಹಸ್ತಾಕ್ಷರ ಹಾಕ್ಲಿಕ್ಕೆ ಯಾವುದು ಭಯ ಇಲ್ಲ, ಹಾಕಲೇಬೇಕು ಅಂತ ನಾನು ಈ ಮೂಲಕ ನಾನು ಶಿಲ್ಪಿಗಳಿಗೆ ಕೂಡ ನಿವೇದನೆ ಮಾಡ್ಕೊಳ್ತಾ ಇದ್ದೆ. ನಾನು ಶಿಲ್ಪಕಲೆಯಲ್ಲಿ ನಿಮ್ಮ ಹೆಸರು ಹಾಕ್ಲಾರ್ದೆ ಇರ್ಲಿಕ್ಕೆ ಒಳ್ಳೆ ಕಾರಣ ಇರ್ಬೋದು, ಆದರೆ ನಮ್ಮ ಜರ್ನಲಿಸಮಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಕಾರಣ ಇದೆ. ಯಾವುದು ಯಾರನ್ನಾರು ಹೊಗಳಿ ಬರೆದು ಭಾಳ ಖುಷಿಯಾಗಿ ಅದಕ್ಕೆ ಹೆಸರು ಹಾಕ್ತಾರೆ. ಯಾವ್ದಾದ್ರು ವಿವಾದ ಆಗ್ತದೆ ಅಂದ್ರೆ ಆ ಸುದ್ದಿ ನಮ್ಮ ಹೆಸರು ಹಾಕ್ಬೇಡ್ರಿ ಅಂತಾರೆ. ನಮ್ಮ ಜರ್ನಲಿಸಮ್ ಹಂಗೆ. ಇದು ಕುಮಾರಸ್ವಾಮಿ ಅವರ ತಾಟು ನಮ್ಮಲ್ಲಿ ಮೇಲಿಂದ ನಮ್ಮ ಮೂಲಕ ಅವನು ಮಾಡಿಸ್ತಾನೆ ಅಂತ ಒಂದು ಟ್ರೆಡಿಷನಲ್ ಆರ್ಟಲ್ಲಿ. ಮತ್ತು ಗಿಲ್ಡ್ಸ್ ಅಂತ ಇರ್ತವೆ, ಗುರು ಶಿಷ್ಯರೆಲ್ಲ ಸೇರಿಕೊಂಡು ಮುಗಿಸ್ತಾರೆ, ಅದೊಂದು. ಆದರೆ ಪೂಜಾರ ಭಾಳ ಇಂಟ್ರೆಸ್ಟಿಂಗ್ ವಿಷಯ ಅವ್ರು ಹೇಳಿದ್ದು ಹೌದು. ಆದರೆ ನಮ್ಮಲ್ಲಿ 3ನೇ ಶತಮಾನದ್ದು ಗುಲ್ಬರ್ಗಾದ ಹತ್ರ ಇದೆಯಲ್ಲ ಜೈನ್, ಇದು ಬುದ್ಧಿಸ್ಟ್, ಇದು ಸನ್ನತಿಯಲ್ಲಿ ಅವಾಗಲೇ ಹೆಸರುಗಳಿದೆ. ಇವನ ಮರಿಮಗ, ಅವನ ತಾತ, ಅವನು ಇವನು 3 ತಲೆಮಾರಿನ ಹೆಸರುಗಳಿದೆ. ಈಗ ಇದೆ ಡಾಕ್ಯುಮೆಂಟ್, ಲೇಟೆಸ್ಟ್ ಎಕ್ಸ್ಪರ್ಟ್ಸ್ ಎಲ್ಲ ಮಾಡಿರೋದು, ಅದು ಇಟ್ಸ್ ಪಬ್ಲಿಷ್ಡ್. ಮತ್ತು ನೀವು ಪಟ್ಟದಕಲ್ಲಿಗೆ ಹೋದರೆ ಶಿಲ್ಪಿಗಳ ಹೆಸರಿದೆ, ಪೂಜಾರ್ಹವಾದ ಶಿಲ್ಪಗಳ ಮೇಲಲ್ಲ, ಹೊರಗಡೆ ಇದೆ. ಮತ್ತು ಬೇಲೂರಿನಲ್ಲಿ ಶಿಲಾಬಾಲಿಕೆಯರ ಅದರ ಪಟ್ಟಿಕೆಗಳಿ ಕೆಳಗಡೆ ಇದೆಯಲ್ಲ, ಪೀಠ ಅಂತ ಏನು ಹೇಳ್ತೀವಿ, ಅದರ ಮೇಲೆ ಭಾಳ ಜನಗಳ ಶಿಲ್ಪಿಗಳ ಹೆಸರಿದೆ. ಹಾಗೆಯೇ ಸೋಮನಾಥ್ಪುರದಲ್ಲೂ ಇದೆ. ಒಂದು ಸಂಶೋಧನೆ ಆಗಿದೆ, ದಯವಿಟ್ಟು ಗಮನಿಸಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯಾರೋ ಒಬ್ಬರು ಮಾಡಿದ್ದಾರೆ, ಹೊಯ್ಸಳರ ಶಿಲ್ಪಾಚಾರ್ಯರು ಅಂತ. ಮೋರ್ ದೆನ್ 200 ಹೆಸರು ಕೊಡ್ತಾರೆ ಅವರು. ಭಾಳ ಇಂಟ್ರೆಸ್ಟಿಂಗ್ ವಿಷಯ, ಭಾಳ ಆಶ್ಚರ್ಯ. ಹೊಯ್ಸಳರು ಎಲ್ಲೆಲ್ಲಿಯವರು ಅಲ್ಲಿ ಹೋಗಿ ಮಾಡ್ತಿದ್ರು, ಅಲ್ಲಿಯವರು ಇಲ್ಲಿ, ಎಲ್ಲ ಟ್ರಾವೆಲಿಂಗ್ ಒಂಥರ ಹಾಗೆ ಅಂತ. ಇದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ನನಗೆ. ಸೊ ಕೆಲವು ಕಡೆ ಹೆಸರು ಇಲ್ಲ, ಬಟ್ ಜಕಣಾಚಾರ್ಯ ಕಲ್ಪನೆ ಭಾಳ ಅದ್ಭುತ. ಆದರೂ ಹೆಸರಿನ ಪರಂಪರೆ ನಮ್ಮಲ್ಲಿ ಶುರು ಆಗಿದೆ 3ನೇ ಶತಮಾನದಲ್ಲಿ. ಇದನ್ನ ದಯವಿಟ್ಟು ಗಮನಿಸಬೇಕು. ಸನ್ನತಿಯಲ್ಲಿ ನಾನು ಅದನ್ನು ಬರೆದಿದ್ದೇನೆ ಕೂಡ, ಮತ್ತು ಭಾಳ ಜನಕ್ಕೆ ಗೊತ್ತಿದೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಭಾಳ ಹಿಂದೆ ಅನಂತಮೂರ್ತಿ ಅವರು ಒಂದು ಲೇಖನ ಬರೆದಿದ್ರು, ಪದ್ಯ ಬಗೆಯವ ಬಗೆ ಅಂತ. ನನ್ನನ್ನೆಲ್ಲರೂ, ನಾನು ಜರ್ನಲಿಸಮ್ ಮತ್ತು ಲಿಟ್ರೇಚರ್ ಸ್ಟೂಡೆಂಟ್ ಆಗಿರೋದ್ರಿಂದ ಎಲ್ಲರೂ ಮಾತಾಡ್ಸ್ಲಿಕ್ಕೆ ಕರೆಸಿದಾಗ ಇದನ್ನೇ ಹೇಳ್ತಿರ್ತೇನೆ. ನೀವು ಕಲೆ, ಕಲಾವಿದ, ಸಾಹಿತಿ, ನಾಟಕಾರ ಇದನ್ನೇ ವರ್ಕ್ಶಾಪ್ ಮಾಡಬೇಡ್ರಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು ವರ್ಕ್ಶಾಪ್ ಮಾಡ್ರಿ ಅಂತ. ಆರ್ಟ್ ಅಪ್ರಿಸಿಯೇಷನ್. ಸೊ ಹಾಗೆ ಒಂದು ಶಿಲ್ಪಕಲೆ ಇದು ಸುಂದರವಾಗಿದೆ, ಇದು ಸುಂದರವಾಗಿಲ್ಲ, ಅಥವಾ ಇದು ಯಾಕೆ ಚೆನ್ನಾಗಿದೆ, ಯಾಕೆ ಚೆನ್ನಾಗಿಲ್ಲ ಅಂತ ಅನ್ನೋದು ಒಂದು ಓದುಗರಲ್ಲಿ ಅಥವಾ ನೋಡುಗರಲ್ಲಿ, ಅದು ನಮ್ಮಲ್ಲಿ ಸಂಸ್ಕೃತಿ ಕಡಿಮೆ. ಈಗ ಅದೇ ಕ್ಷೇತ್ರದಲ್ಲಿ ಇದ್ದವ್ರು ನೀವು ಒಬ್ರನ್ನೊಬ್ರು ಅಪ್ರಿಷಿಯೇಟ್ ಮಾಡೋದು ಬೇರೆ ವಿಷಯ, ಜನಸಾಮಾನ್ಯರು ಮಾಡೋದಿಲ್ಲಲ್ಲ. ಹಿಂಗಾಗಿ ಒಂದು ಶಿಲ್ಪಕಲೆ ಸುಂದರವಾಗಿದೆ ಅನ್ಲಿಕ್ಕೆ ಅದಕ್ಕೆ ಏನು ಮಾನದಂಡಗಳು ಸರ್? ಅದು ಒಂದು ಕಲಾಶಾಲೆಯಲ್ಲಿ ಅವನು ಮೊದಲು ಬೇಸಿಕ್ಸ್ನ ಚೆನ್ನಾಗಿ ಕಲಿಬೇಕು. ಫಸ್ಟ್ ಯಾರೇ ಶಿಲ್ಪ ಕಲಾವಿದರಾಗಲಿ ಅಥವಾ ಕಲಿತಾದ ಮೇಲೆ ಅವನು ಪರ್ಫೆಕ್ಟಾಗಿ ಕಲಿತು ಅದರ ಕಾಪಿ ಮಾಡೋದಾಗಲಿ ಅಥವಾ ಪೋರ್ಟ್ರೇಟ್ ಮಾಡೋದಾಗಲಿ, ಲ್ಯಾಂಡ್ಸ್ಕೇಪ್ ಮಾಡೋದಾಗಲಿ ಅಥವಾ ಒಂದು ಶಿಲ್ಪ ಮಾಡೋದಾಗಲಿ, ಅಲ್ಲಿ ಪರ್ಫೆಕ್ಟಾಗಿ ಕಲಿತ ಮೇಲೆ, ಅನಾಟಮಿ ಎಲ್ಲ ಪರ್ಫೆಕ್ಟಾಗಿ ಕಲಿತ ಮೇಲೆ ಅವನು ಒಂದು ಯಾವ ಶೈಲಿಯಲ್ಲಾದರೂ ಮಾಡ್ಬೋದು, ಯಾವ ರಿಯಲಿಸ್ಟಿಕ್ ಅದು ಮಾಡ್ಬೋದು ಅಥವಾ ಅಬ್ಸ್ಟ್ರಾಕ್ಟ್ ಮಾಡ್ಬೋದು. ಅದರಲ್ಲಿ ಒಂದು ರಿದಮ್ ಇರುತ್ತೆ, ಮೂಮೆಂಟ್ ಇರುತ್ತೆ, ಸ್ಟ್ರಕ್ಚರು ಟ್ರೀಟ್ಮೆಂಟ್ ಅಂತ ಇರುತ್ತೆ. ಅಬ್ಸ್ಟ್ರಾಕ್ಟ್ ಆದಾಗ, ವಾಸ್ತವವಾಗಿ ಮಾಡಿದಾಗ ಅದರಲ್ಲಿ ಪ್ರಪೋರ್ಷನ್ ಇದೆಯಾ, ಅವನ ಕ್ಯಾರೆಕ್ಟರ್ ಸರಿಯಾಗಿದೆಯಾ, ಇವೆಲ್ಲ ಬರುತ್ತೆ. ಇದನ್ನೆಲ್ಲ ಮಾಡಿದಾಗ ಅವನು ನೋಡುಗರಿಗೆ ಇದು ಒಳ್ಳೆ ವರ್ಕ್ ಇದೆ ಅಂತ ಅವನಿಗೆ ಅನಿಸುತ್ತೆ. ನೋಡ್ತಾನೆ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ.
ಸಾಮಾನ್ಯರಿಗೆ. ಇಲ್ಲ ಅಂದರೆ ಇದೇನಪ್ಪ ಇದು ಕಾಲು ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ ಅಂತಾರೆ. ಅಥವಾ ಅಬ್ಸ್ಟ್ರಾಕ್ಟ್ ಫಾರಮ್ ಹೋದಾಗ ಅದೇನೋ ಅರ್ಥನೇ ಆಗಲ್ಲಪ್ಪ ನಮಗೆ ಅಂತ ಹೇಳಿಬಿಟ್ಟು ಹೋಗುವಂಥ ಸಂದರ್ಭಗಳಿರುತ್ತೆ. ಈ ರೀತಿ ಬೇಸಿಕ್ಕಾಗಿ ಕಲಿತು ಮಾಡೋ ಕಲಾವಿದರು ಇರ್ತಾರೆ. ಈಗ ಏನಾಗಿದೆ ಅಂದರೆ ಒಂದು ದಿನದಲ್ಲಿ ದಿಢೀರಂತ ಫೇಮಸ್ ಆಗಬೇಕು, ಮೀಡಿಯಾದಲ್ಲಿ ಬರಬೇಕು ಅಂತ ಒಂದು ಯಂಗರ್ ಜನ್ರೇಷನ್ ಆ ಭಾವನೆ ಬಂದಿದೆ. ಬೇಗ ದುಡ್ಡು ಮಾಡಬೇಕು ಅಂತ ಭಾವನೆ ಬಂದಿದೆ. ಇದು ತಪ್ಪು ಅನಿಸುತ್ತೆ. ಬೇಸಿಕ್ಕಾಗಿ ಚೆನ್ನಾಗಿ ಕಲಿಬೇಕು. ಅವನು ಏನು ಮಾಡಿದಾಗ ಕಲ್ತ ಮೇಲೆ ಅವನು ಮಾಡೋ ಕೃತಿಗಳಲ್ಲಿ ಅದು ಎದ್ದು ಕಾಣುತ್ತೆ. ಒಬ್ಬ ಸಾಮಾನ್ಯನಿಗೂ ಇದೇನೋ ಒಂದು ರೀತಿ ನಮಗೆ ಹಿಡಿಸ್ತಾ ಇದೆಯಲ್ಲ, ನೋಡೋಕೆ ಚೆನ್ನಾಗಿದೆ ಅಂತ ಆ ಫೀಲಿಂಗ್ ಬರುತ್ತೆ. ನೀವು ಮನೆಯವ್ರು ಬೆಳಗ್ಗೆ ಹೇಳ್ತಾ ಇದ್ರಿ, ಯಾವುದು ನೋಡಿ ಜನರಿಗೆ ಇಷ್ಟಪಡ್ತಾರೋ ಅದಕ್ಕೆ ಕಾರಣ ಹುಡುಕಬಾರದು ಅಂತ. ಅವನಿಗೆ ಅದು ಇಷ್ಟ ಆದ್ರೂ ಅಷ್ಟಕ್ಕೆ ನಿಲ್ತದ ಅದು, ಅಥವಾ ಆ ವಾದ ಇನ್ನು ಮುಂದುವರಿತದ? ಇಲ್ಲ, ಅಂದರೆ ಈಗ ಕಂಟೆಂಪ್ರರಿ ವಿಷಯಕ್ಕೆ ಬಂದಾಗ ಅದರಲ್ಲಿ ರೂಪ ಇರಬೇಕು ಇರಬಾರ್ದು ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಲ್ಲಿ. ಆದರೆ ಆ ಕಲಾಕೃತಿಯಲ್ಲಿ ಒಂದು ಫಾರ್ಮ್, ಒಂದು ರಿದಮ್ ಕ್ರಿಯೇಟ್ ಮಾಡಿರ್ತಾನೆ ಒಬ್ಬ ಕಲಾವಿದ. ಆ ರಿದಮನ್ನು ಎಲ್ಲರಿಗೂ ಇಡಿಸ್ತದಂತಲ್ಲ, ಅದು 10 ಜನರಲ್ಲಿ ಇಬ್ಬರಿಗೆ ಇಡಿಸ್ಬೋದು, ಒಬ್ಬರಿಗೆ ಇಡಿಸ್ಬೋದು ಅಷ್ಟೇ. ಅದು ಉಳಿದವ್ರಿಗೆ ಇಡಿಸಲಿಕ್ಕಿಲ್ಲ. ಈ ರೀತಿಯಾಗಿ ಆ ಕಲೆ, ಈ ಕಂಟೆಂಪ್ರರಿ ಕಲೆ ಬೆಳೀತಾ ಇದೆ. ಅದನ್ನು ಸ್ವಾಸ್ತಕ್ಕಂಥ ಒಂದು ಜನ್ರೇಷನ್ ಕೂಡ ಈಗ ಬೆಳೀತಾ ಇದೆ. ಅದು ಎಲ್ಲ ಕಾಲ ಎಲ್ಲ ಸ್ಥಳದಲ್ಲಿ ಕೂಡ ಇವತ್ತು ಮನೆ ಇಂಟೀರಿಯರ್ದಲ್ಲಾಗಲಿ, ಮನೆಯಲ್ಲಿರ್ತಕ್ಕಂಥ ಗಾರ್ಡನಲ್ಲಿ ಕೂಡ ಕಂಟೆಂಪ್ರರಿ ಶಿಲ್ಪಗಳನ್ನ ಅಲಂಕಾರಕ್ಕಾಗಿ ಬಳಸ್ತಕ್ಕಂಥ ಒಂದು ವಾತಾವರಣ ಇವತ್ತು ಹೆಚ್ಚುತ್ತಾ ಇದೆ ಅಂತ ಹೇಳ್ಬೋದು. ಒಂದು ಪಾಯಿಂಟ್ ನೀವು ಪ್ರಶ್ನೆ ಕೇಳಿದಾಗ ಆ ಕಲೆ ಮಾಡುವ ಕ್ರಮ ಅಂತಕ್ಕಂಥ ಒಂದು ಪಾಯಿಂಟ್ ಕೇಳಿದ್ರಿ. ಅದು ಒಂದು 2 ಅಥವಾ 3 ನಿಮಿಷದಲ್ಲಿ ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಯಾಕಂದರೆ ಇವತ್ತು ಸಂಪ್ರದಾಯ ಕಲೆ ನಿರ್ಮಾಣ ಮಾಡುವಾಗ ಇಲ್ಲಿ ಪಂಚಲೋಹದ ಶಿಲ್ಪಗಳು ಅಥವಾ ಬೆಳ್ಳಿ ವಿಗ್ರಹಗಳು, ಬಂಗಾರದ ವಿಗ್ರಹಗಳು ಮಾಡ್ಬೇಕಾದ್ರೆ ಪ್ರಪ್ರಥಮವಾಗಿ ಮೇಣದಲ್ಲಿ ನಾವು ಮೂರ್ತಿನ ಸುಂದರವಾಗಿ ನಿರ್ಮಾಣ ಮಾಡಬೇಕಾಗ್ತದೆ. ಆ ಮೇಣದಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಪ್ರದಾಯ ಶಿಲ್ಪವನ್ನು ಅದಕ್ಕೆ ಶಿಲ್ಪಿ ಅದನ್ನು ಟಚ್ ಮಾಡಿ, ಕೈನ ಟಚ್ ಮಾಡಿ ಕೆಲಸ ಮಾಡ್ಕೊಂಡು ಹೋದಾಗ ಶಿಲ್ಪಿಯ ಕೈ ಮುದ್ರಣದ ಆ ಮೇಣದಲ್ಲಿ ಇಂಪ್ರೆಷನ್ ಬಿದ್ದಿರ್ತದೆ ಸ್ವಲ್ಪ. ಅದು ನಾವು ಮೇಲೆ ಮಣ್ಣು ಮೆತ್ತಿ ಅದು ಒಂದು ಮೋಲ್ಡ್ ರೆಡಿ ಮಾಡಿಕೊಂಡು ಅದು ಒಣಗಿಸಿ ಬಟ್ಟೆಯಲ್ಲಿ ಇಟ್ಟು ಆ ಮಣ್ಣಿನ ಮುದ್ದೆ ಮೋಲ್ಡ್ನಲ್ಲಿರ್ತಕ್ಕಂಥ ಮೇಣದ ಶಿಲ್ಪ ಕಂಪ್ಲೀಟ್ ಕರಗಿ ಡಿವ್ಯಾಕ್ಸ್ ಆಗೋವರೆಗೂ, ಅಂದರೆ ಖಾಲಿ ಆಗೋವರೆಗೂ ನಾವು 7 ತಾಸು 8 ತಾಸು ಸುಡಬೇಕದು ಬಟ್ಟೆ ಒಳಗಿಟ್ಟು. ಆ ಮೋಲ್ಡನ್ನು ಸುಟ್ಟಾಗ ಮೇಣ ಕರಗಿ ಖಾಲಿ ಆದ ನಂತರ ಒಳಗಡೆ ಹಾಲೋ ಅಂದರೆ ನೆಗೆಟಿವ್ ಮೂಡ್ಕೊಂಡಿರ್ತದೆ. ಅದನ್ನು ಹೊರಗಡೆ ತೆಗೆದ ನಂತರ ನಾವು ಅದಕ್ಕೆ ಬೇಕಾದಷ್ಟು, ಅಂದರೆ ಮೇಣದ ತೂಕದ ಒಂದು 13 ಟೈಮು 12 ಟೈಮು ನಾವು ಮೇಣ ಆ ಲೋಹನ್ನ ನಾವು ತೆಗೆದುಕೊಂಡು ಅದು ಒಂದು ಕಡೆ ಕರಗಿಸ್ತಕ್ಕಂಥದ್ದು ಪ್ರಾರಂಭ ಮಾಡಿರ್ತೀವಿ. ಆ ಬಟ್ಟೆಯಿಂದ ಆ ಮೋಲ್ಡನ್ನು ಹೊರಗಡೆ ತೆಗೆದು ಒಂದು ಕಡೆ ಭದ್ರವಾಗಿ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ನಾವು ಪಂಚಲೋಹನ ಕರಗಿಸಿ ಅದನ್ನು ಎತ್ತಿ ನಾವು ಅದಕ್ಕೆ ಸುರಿತಕ್ಕಂಥ ಕ್ರಮ. ಆ ಸುರಿದಾಗ ಅದು ಒಂದು ಕಡೆ ಸುರಿತಿರ್ತೀವಿ. ಅದರಲ್ಲಿ ಒಂದು ವ್ಯವಸ್ಥೆ ಇರ್ತದೆ ನಮ್ಮ ಕೆಲಸ ಮಾಡುವಾಗ. ಅಂದರೆ ಒಂದು ಎರಕದ ಚಾನಲ್ ಅಂತ ಇರ್ತದೆ, ಇನ್ನು ಉಳಿದು ಏರ್ ಚಾನಲ್ ಅಂತ ಇರ್ತದೆ. ಅಂದರೆ ಮಗು ಹೇಗೆ ನಮ್ಮ ಮೋಹನ್ ಸೀತ್ನವ್ರು ಯಾವಾಗಲೂ ಹೇಳ್ತಿರ್ತಾರೆ, ಇಲ್ಲಿ ಕಲಾವಿದರು ಬಂದರೆ ಮೋಹನ್ ಸೀತ್ನವ್ರವರು, ಅಂದರೆ ಎರಕದ ಸಿಸ್ಟಮ್ ಹೆಂಗಂದ್ರೆ ಮಗು ತಾಯಿ ಗರ್ಭದಲ್ಲಿ ಯಾವ ರೀತಿ ಬೆಳೆದು ಜನನ ಆಗಿ ಅದು ಎರ್ರಂತ ಸೌಂಡ್ ಮಾಡಿದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ಅದೇ ರೀತಿ ಮೇಣದಲ್ಲಿ ಸಿದ್ಧವಾಗಿರ್ತಕ್ಕಂಥ ಮೇಣದ ಮೂರ್ತಿಗೆ ಚಾನಲ್ ಕಟ್ಟೋದು ಅಂದರೆ ಉರಿಯೇ. ಆ ಮಗುವಿಗೆ ಒಂದು ಉರಿ ಇರ್ತದೆ, ಉರಿ ಮುಖಾಂತರ ಆ ಮಗುಗೆಲ್ಲ ಆಹಾರ ಸಪ್ಲೈ ಆಗ್ತಿರ್ತದೆ. ಇಲ್ಲಿ ಕೂಡ ಅದಕ್ಕೊಂದು ಚಾನಲ್ ಕಟ್ಟಿರ್ತೀವಿ. ಆ ಚಾನಲ್ ಉರಿ ಇದ್ದಂಗೆ ಇನ್ನು ಉಳಿದ ಚಾನಲ್ನಪ್ಪ ಶ್ವಾಸ ಆಡ್ಸಕ್ಕಂದ್ರೆ ಏರ್ ಚಾನಲ್ ಅಂತ ಇಟ್ಕೊಂಡಿರ್ತೀವಿ ನಾವು. ಆ ಒಂದು ಯಾವುದು ಚಾನಲ್ನಿಂದ ನಾವು ಕ್ಯಾಸ್ಟಿಂಗ್ ಮಾಡಬೇಕು ಅದೇ ಚಾನಲಕ್ಕೆ ನಾವು ಎರಕ ಹಾಕ್ತಿರ್ತೀವಿ ನಾವು. ಅದು ಆ ಮೂರ್ತಿ ಎಲ್ಲ ಭಾಗಗಳು ಸಣ್ಣ 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 ಪಾಯಿಂಟ್ ಕೆಲಸ ಮಾಡಿರ್ತೀವಿ, ಎಲ್ಲಿನೂ ನಾವು ಬಿಡಲಾರ್ದಂಗೆ ಭಾಳ ಸೂಕ್ಷ್ಮವಾಗಿ ಕೆಲಸ ಮಾಡಿರ್ತೀವಿ ನಾವು ಮೇಣದಲ್ಲಿ. ಆ ಎಲ್ಲ ಬಿಂದುಗಳಿಗೆ ಆ ಮೆಟಲ್ ತಲುಪಿಸ್ತದೆ. ಅದು ಉರಿ ಅಂತಂತಿರಲ್ಲ, ಅದು ಮೇನ್ ಕ್ಯಾಸ್ಟಿಂಗ್ ಚಾನಲ್. ಆ ಕ್ಯಾಸ್ಟಿಂಗ್ ಚಾನಲಿಂದ ಹೋಗಿ ಎಲ್ಲ ಕ್ಯಾಂಟ್ಲಿಂದ ಹೋದುವಾಗ ಇವು ಏರ್ ಚಾನಲ್ ಮುಖಾಂತರ ಒಳಗಿರ್ತಕ್ಕಂಥ ಏರ್ ಹೊರಗೆ ಪಾಸ್ ಮಾಡ್ತಿರ್ತದೆ. ಹೀಗಾಗಿ ಅದೆಲ್ಲ ಕಂಪ್ಲೀಟ್ ತುಂಬಿದ ನಂತರ ರಿಸಲ್ಟ್ ಕಂಪ್ಲೀಟ್ ಬಂದಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ. ಅದು ಮಣ್ಣು ಪೆಂಟಿ ಒಳಗೆ ಇರ್ತದೆ ಅದು ಮೂರ್ತಿ. ಅದು ಹೊರಗೆ ತೆಗೆದು ಆ ಮಣ್ಣು ಪೆಂಟಿಯನ್ನು ಹೊಡೆದಾಗ
ಒಳಗಿರ್ತಕ್ಕಂಥ ಮೇಣ ಕನ್ವರ್ಟ್ ಆಗಿ ಪಂಚಲೋಕ ಕನ್ವರ್ಟ್ ಆಗಿರ್ತಕ್ಕಂಥ ಮೂರ್ತಿ ಹೊರಗಡೆ ಬರ್ತದೆ. ಹೊರಗಡೆ ಬಂದಾಗ ಆ ವಿಗ್ರಹನ ಮೊಟ್ಟ ಮೊದಲು ನಾವು ಶಿಲ್ಪಿಗಳಾಗಿರ್ತಕ್ಕಂಥ ನಮ್ಮ ಗುಂಪಿನವರು ಇವತ್ತು ಸುರೇಂದ್ರ ವಿಶ್ವಕರ್ಮ ಆಗಿರ್ಬೋದು, ಶ್ರೀಶೈಲ್ ಬೆಡಿಗೇರು, ಮಲ್ಲಿಕಾರ್ಜುನ, ವರದರಾಜ, ಇವರೆಲ್ಲರ ಕುತೂಹಲದಿಂದ ಏನು ಮಾಡ್ತಾರೆ, ಹೊಡೆದು ತಡ್ರಿ 1 ಮಿನಿಟ್ ಬಂದ ರಿಸಲ್ಟ್ ಬಂದಿಲ್ಲ, ಕರೆಕ್ಟ್ ಬಂದಿಲ್ಲ ಅಂತ ಎಷ್ಟೊಂದು ಕುತೂಹಲದಿಂದ ಎಲ್ಲ ಕಡೆ ಹೊಳಿಸಿ ನೋಡ್ತೀವಿ, ಮಗ್ಲ ನೋಡ್ತೀವಿ. ಎಲ್ಲ ಕಡೆ ರಿಸಲ್ಟ್ ಬಂದಾಗ ನಾವು ಎಷ್ಟು ಖುಷಿ ಪಡ್ತೀವಿ ಅಂದರೆ, ಒಂದು ಮಗು ಜನನ ಆದಾಗ ಎಷ್ಟು ಖುಷಿ ಪಡ್ತೀವಿ, ಪ್ರತಿ ಸಲ ನಾವು ಅಷ್ಟು ಎಂಜಾಯ್ ಮಾಡ್ತಿರ್ತೀವಿ, ನಾವು ಖುಷಿ ಪಡ್ತಿರ್ತೀವಿ. ನಾವು ಅದು ರಿಸಲ್ಟ್ ಪರ್ಫೆಕ್ಟ್ ಬಂದರೆ, ಒಂದೊಂದು ಸಲ ರಿಸಲ್ಟ್ ನಾವು ಕ್ಯಾಸ್ಟಿಂಗ್ ಮಾಡಿದಾಗ ಕೆಲವೊಂದು ಭಾಗದಲ್ಲಿ ಹೋಗಿರಲ್ಲ, ನಾವು ನಡುಮಧ್ಯದಲ್ಲಿನೇ ತುಂಬ್ಕೊಂಬಿಟ್ಬಿಟ್ಟಿರ್ತದೆ. ಹೊಡೆದಾಗೆಲ್ಲ ಮುಖ ಬಂದಿರಲ್ಲ, ಒಂದು ಕೈ ಬಂದಿರಲ್ಲ, ಅದಕ್ಕೆ ರಿಪೇರಿ ಮಾಡಲ್ಲ ನಾವು, ಅದು ಕ್ಯಾನ್ಸಲ್, ಅದು ರದ್ದು ಮಾಡಿಬಿಡ್ತೀವಿ ನಾವು. ಮತ್ತೊಂದು ಮೇಣದಲ್ಲಿ ಕೂತ್ಕೊಂಡು ಅದು ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಮತ್ತೆ ಕೂತ್ಕೊಂಡು ಕೆಲಸ ಮಾಡಬೇಕು. ಅದು ಕ್ಯಾಸ್ಟಿಂಗ್ ಆದ ನಂತರ ಅದ್ರ ಮೇಲೆ ಶಿಲ್ಪಿಯ ಕೈಯ ಮುದ್ರಣವು ಹಾಗೇ ಇರಬೇಕು ಅಂತ ನಮ್ಮ ಕನಕಮೂರ್ತಿ ಮೇಡಮ್ ಅವ್ರು ಹೇಳ್ತರು. ಮತ್ತು ಅದ್ರ ಮೇಲೆ ಯಾವ ಚಾನ ಸುತ್ತಿಗೆ ಬಳಸದೆ ಶಿಲ್ಪಿಯ ಕೈಯ ಹಸ್ತದ ಮುದ್ರೆಗಳಿದ್ರೆ ಅದು ದೇವರ ಮೂರ್ತಿ. ಆ ಮೂರ್ತಿ ಅಂಥದ್ದಂದರೆ ಯಜ್ಞೋದ್ಭವ ಮೂರ್ತಿ ಆಗಿರ್ತದೆ. ಇದು ಭಾಳ ಪ್ರಾಚೀನ ಶಿಲ್ಪ ರಚನಾ ಕ್ರಮ ಇದು ಇವತ್ತು ನಿಂತೋಗಿದೆ. ಯಾಕೆ ಇದರಲ್ಲಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಇವತ್ತೆಲ್ಲ ಶಿಲ್ಪಿಗಳು ಏನಪ್ಪ ಅಂದ್ರೆ ಬೋಲ್ಡಾಗಿ ಮಾಡಿಕೊಂಡು ಅದಕ್ಕೆ ಎರ್ಕ ಮಾಡಿ ಮೇಲೆ ಚಾನ ಸುತ್ತಿಯಿಂದ ಒಡೆದು ಕಂಪ್ಲೀಟ್ ಮೂರ್ತಿ ಮಾಡ್ತಕ್ಕಂಥ ವಿಧಾನ ಇವತ್ತು 99% ಇದೆ. ಅದು ಈ ಕೆಲಸ ಮಾಡ್ತಕ್ಕಂಥ ವಿಧಾನ ನಿಂತೋಗಿದೆ. ಇಂಥದ್ದು ಉಳಿಸ್ಕೊಂಡು ಹೋಗ್ಲಿಕ್ಕತ್ತಿರಲ್ಲ, ಇದು ಬೆಳೆಸ್ಬೇಕು, ನೀವು ಉಳಿಸ್ಬೇಕಂತ ಕನಕಮೂರ್ತಿಯವರು ಕೂಡ ನನಗೆ ಭಾಳಷ್ಟು ಹೇಳಿದರು. ಅದನ್ನು ಇವತ್ತು ಆ ಕಷ್ಟದಲ್ಲಿ ಕೆಲಸ ಮಾಡಿಕೊಂಡು ಅದನ್ನು ಏನು ಈ ರೀತಿ ಒಂದು ವಿಧಾನದಲ್ಲಿ ಕಂಪ್ಲೀಟ್ ಮಾಡಿದಂಗೆ ಆಯಿತು. ಅದೇ ರೀತಿ ಇಲ್ಲ ಸರ್, ಸುಬ್ರಹ್ಮಣ್ಯಂ ಸರ್, ಈ ಶಿಲ್ಪಕಲೆ ನಿನ್ನೆ ಮತ್ತು ಇಂದು ಅಂತ ಇಷ್ಟ ತನಕ ಮಾತಾಡಿದ್ವಿ. ನಾಳೆ ಏನು ಶಿಲ್ಪಕಲೆ ಭವಿಷ್ಯ ಏನು, ಮುಂದಿನ ಕಾಲದಲ್ಲಿ ಯಾವ ರೀತಿ ಅಂದರೆ ಇದರಲ್ಲಿ 2 ಉಪಪ್ರಶ್ನೆಗಳಿದೆ. ಒಂದು, ತಂತ್ರಜ್ಞಾನದ ಬಳಕೆ, AI ಬರ್ತಾ ಇದೆ, ರೋಬೋಟ್ಗಳು ಶಿಲ್ಪಕಲೆ ಮಾಡ್ತಾ ಇದ್ದಾವೆ, ಇದು ಒಂದು. ಎರಡನೇದು, ಹೊಸ ಮೀಡಿಯಂ, ಇನ್ಸ್ಟಾಲೇಷನ್ ಆರ್ಟ್ ಬರ್ತಾ ಇದೆ, ಟೆಕ್ನಾಲಜಿಕಲ್ ಆರ್ಟ್ ಬರ್ತಾ ಇದೆ. ನೀವು ಆಗಲೇ ಹೇಳ್ತಾ ಇದ್ದೀರಿ, ಮನುಷ್ಯ ತನ್ನ ದೇಹವನ್ನೇ ಮೀಡಿಯಂ ಅಂತ ಬಳಸ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಶಿಲ್ಪಕಲೆಯ ಭವಿಷ್ಯ ಏನು? ಇದು ಬಹಳ 3 ವಿಷಯಗಳನ್ನು ನೆನಪು ಮಾಡ್ಕೋಬೋದು. ದೇಹ, ಬಾಡಿಯನ್ನೇ ಮೆಟೀರಿಯಲ್ ಆಗಿ ಬಳಸ್ಕೊಳ್ಳೋದು. ಕಲ್ಲು, ಮಣ್ಣು ಎಲ್ಲ ನಾವು ನೋಡ್ತೀವಿ, ದೇಹವನ್ನೇ ಬಳಸ್ಕೊಳ್ಳೋದು. ಪರ್ಫಾರ್ಮೆನ್ಸ್ ಆರ್ಟ್ ಅಥವಾ ಅಭಿನೀತ ಅಂತ ಕನ್ನಡದಲ್ಲಿ ಕರಿಬೋದು ಅದನ್ನು. ಆ ಥರದ್ದು ನಾವು ಬಹಳ ನೋಡ್ತಾ ಇದ್ದೀವಿ. ನಾನು ಕೆಲವು ಹೆಸರುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಟೈಮ್ ಒಳಗಡೆ. ಆಮೇಲೆ ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ಬಿಡ್ಬೋದು. ಗ್ರೇಸಿಯಸ್ ದೇವರಾಜ್ ಅಂತ, ಸಿ ವಾಸುದೇವ್ ಅಂತ, ಪರಮೇಶ್ ಜೋಳದ್ ಅಂತ, ಇವರೆಲ್ಲ ಈಗ ಇರೋರು, ನೀವು ಗಮನಿಸ್ಬೋದು. ಮೋಹನ್ ತಂಗರಾಜ್ ಅಂತ, ಡಿಂಪಲ್ ಶಾ, ಸ್ಮಿತಾ ಕಾರ್ಯಪ್ಪ, ಉದಯ್ ವೀರ್ ಸಿಂಗ್, ಇವರೆಲ್ಲ ಈ ಪರ್ಫಾರ್ಮೆನ್ಸು ದೇಹವನ್ನು ಬಳಸ್ಕೊಂಡು ಮಾಡುವಂಥದ್ದು. ಮತ್ತು ಇನ್ನೂ ಕೆಲವರು ಇನ್ಸ್ಟಲೇಷನ್ಸು ಮಾಡ್ತಾರೆ. ಇದು ಪ್ರಶ್ನಾರ್ಹ ಕೂಡ ಆಗ್ಬೋದು. ಶಿಲ್ಪದ ಮುಂದುವರೆದ ಭಾಗ, ನಮ್ಮಲ್ಲಿ ಟ್ರೆಡಿಷನ್ ಇದೆ, ಯಾವುದೂ ನಿಲ್ಲೋದಿಲ್ಲ. ಟ್ರೆಡಿಷನ್ ಇದೆ, ಫೋಕ್ ಇದೆ, ಸಮಕಾಲೀನ ಶಿಲ್ಪ ಇದೆ, ಆಧುನಿಕ ಬಿಡಿ, ಸ್ವಲ್ಪ ಮುಂದುವರೆದ ಭಾಗ ಇನ್ಸ್ಟಲೇಷನ್ ಅಂತ. ನೀವು ಪ್ರೇಕ್ಷಕರು ಕೂಡ ಅಥವಾ ವೀಕ್ಷಕರು ಅದರಲ್ಲಿ ಭಾಗವಾಗಿ ಅನುಭವಿಸ್ಬೋದು. ಕಲಾಕೃತಿ ಬಗ್ಗೆ ಅವಾಗಲೇ ಕೇಳ್ತಾ ಇದ್ರಿ, ಅರ್ಥ ಇರೋದಿಲ್ಲ, ಅನುಭವ ಇರುತ್ತೆ, ಬಣ್ಣಗಳಿಗೆ ಭಾವನೆಗಳಿರ್ತವೆ ಅಂತ. ನಂದು ಒಂದು ಕಲಾಕೃತಿ ಅರ್ಥ ಹೇಳೋದು ಅಗತ್ಯ ಇಲ್ಲ, ಅನುಭವಿಸ್ಬೇಕು ಅಂತ, ಅದ್ರ ಬಗ್ಗೆ ವಿಸ್ತಾರ ಮಾಡೋದು ಬೇಡ. ಸೊ ಇಲ್ಲಿ ಈ ಇನ್ಸ್ಟಲೇಷನ್ನಲ್ಲಿ ನೀವು ನೋಡ್ಬೋದು, ಉಮೇಶ್ ಅವರು ಭೂಮಿನೇ ಬಳಸ್ಕೊಂಡ್ರು, ಅರ್ಚನಾ ಹಂದೆ ಅಂತ, ಜಿ ಶಾಂತಾಮಣಿ ಅಂತ, ಹಾಗೆ ರವಿಕುಮಾರ್ ಕಾಶಿ ನೀವು ನೋಡ್ಬೋದು. ಶಿಲ್ಪಗಳೇ ಪೇಪರನ್ನು ಬಳಸ್ಕೊಂಡು, ಪೇಪರ್ ಪಲ್ಪನ್ನು ಬಳಸ್ಕೊಂಡು ಶಿಲ್ಪ, ಅರೆ ಶಿಲ್ಪ ಅಥವಾ ರಿಲೀಫು ಈ ಥರದ್ದೆಲ್ಲ ಆಗ್ಬೋದು. ಭಾಳ ಕ್ಯೂರಿಯಾಸಿಟಿ, ಭಾಳ ಆಶ್ಚರ್ಯ ಆಗುತ್ತೆ ನನಗೆ ಈ ಥರದಂತ ಹೇಳ್ಬೋದು. ಮತ್ತು ಕೊನೆಯ ಅಂಶ, ಈ ಪ್ರಶ್ನೆ ಸಂಬಂಧಪಟ್ಟ ಹಾಗೆ ಇಲ್ಲಿ LN ತಳ್ಳೂರ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಇವತ್ತಿನ ನಮ್ಮ ಭಾರತೀಯ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ, ಬಹಳ ಚಾಲೆಂಜಿಂಗ್ ಆದ ಶಿಲ್ಪಿ ಆತ. ಅವರ
ಅವರ ಶಿಲ್ಪಗಳು, ನಾವು ನಟರಾಜನ ಕಲ್ಪನೆ ನೋಡ್ತೀವಿ, ಕುಮಾರಸ್ವಾಮಿ ಬಗ್ಗೆ ಓದ್ತೀವಿ, ಹೌದು ಭಾಳ ಖುಷಿ, ನನ್ನ ಮುಖ ನೋಡಿ ಎಷ್ಟು ಬೇಗ ಚೇಂಜ್ ಆಗಿಬಿಡ್ತು, ಸಂತೋಷ ಆಗುತ್ತೆ. ಕಾಲ, ದೇಶ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ಆದರೆ ನಟರಾಜನನ್ನು ಮತ್ತು ಬೇರೆ ಬೇರೆ ನಮ್ಮ ಸಂಪ್ರದಾಯ ಶಿಲ್ಪಗಳನ್ನು ಅವರು ಬಹುಶಃ ನಾವ್ಯಾರು ನೋಡದ ಈವರೆಗೆ ರೀತಿಯಲ್ಲಿ ಅವರು ನೋಡಿದ್ದಾರೆ, ಮಾಡಿಟ್ಟಿದ್ದಾರೆ. ಭಾಳ ಬೃಹತ್ ಶಿಲ್ಪಗಳು. ಈ ಕಟ್ಟೋದು ಮತ್ತು ಮುರಿಯೋದು ಅಂತ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಕಟ್ಟಡವನ್ನು ಕಟ್ಟಿ ಅದನ್ನು ಬಿಚ್ಚೋದು ಮತ್ತು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡೋದು, ಕನ್ಸ್ಟ್ರಕ್ಷನ್. ಮತ್ತು ಭಾಳ ಇಂಪಾರ್ಟೆಂಟಾಗಿ ಡಿಕನ್ಸ್ಟ್ರಕ್ಷನ್ ಅಂತ. ಡೆರಿಡಾ ಅಂತ ಒಬ್ಬ ಲೇಖಕ ಇದ್ದ. ಬಹಳ ಜನಕ್ಕೆ ಗೊತ್ತಿಲ್ಲ, ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ, ಆದರೆ ಅರ್ಥ ಆಗಬೇಕಾಗಿಲ್ಲ. ಬಟ್ ಅವನ ಅನುಭವಗಳು ಇಂಗ್ಲೀಷಿಗೆ ಬಂದಿವೆ. ಕಲೆ ಬಗ್ಗೆ ಅವನು ಬಹಳ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾನೆ. ಇಂಟರ್ನ್ಯಾಷನಲ್ ಎಷ್ಟೋ ಮ್ಯೂಸಿಯಮ್ಗಳಿಗೆ ಕೆಟ್ಲಾಗ್ ಬರೆದಿದ್ದಾನೆ. ಅವನ ತಮ್ಮ ಕೂಡ ಪೇಂಟರು. ಇಲ್ಲಿ ಡಿಕನ್ಸ್ಟ್ರಕ್ಷನ್, ನಿರಚನೆಯ ಥಿಯರಿ, ನನ್ನ ಪುಸ್ತಕ ಮುಂದೆ ಬರಬಹುದು ಗೊತ್ತಿಲ್ಲ, ಬಹಳ ಜನ ಬರೆದಿದ್ದಾರೆ ಈಗಾಗಲೇ. ಸೊ ಇವರು ಆ ನಟರಾಜನ ಶಿಲ್ಪವನ್ನು ನಟರಾಜ ಅಲ್ಲದ ಹಾಗೆ ಅಲ್ಲಿ ಇರೋದನ್ನೆಲ್ಲ ತೆಗೆದು ಹಾಕಿ ಬೇರೆ ಅಲ್ಲಿ ಜಸ್ಟ್ ಪ್ಯಾಚ್ ವರ್ಕ್ ಎಲ್ಲ ಮಾಡಿ ತುಂಬಿ ಮಾಡಿದ್ದಾರೆ. ಇನ್ನೂ ಭಾಳ ಶಿಲ್ಪಗಳು, ನನಗೆ ಸಮಯ ಇಲ್ಲ, ನೀವು ಗಮನಿಸಿ. ಬಹುಶಃ ವೆಬ್ಸೈಟ್ ಅಥವಾ ಇಂಟರ್ನೆಟ್ಗೆ ಹೋಗಿ ನೋಡಿ, ಎನ್ ತಳ್ಳೂರವರ ಇತ್ತೀಚಿನ ಶಿಲ್ಪಗಳು. ಬಹಳ ಕುತೂಹಲ. ಅಂದರೆ ಏನು ನಮ್ಮ ಇದುವರೆಗೂ ಸಂಪ್ರದಾಯ ಶಿಲ್ಪಗಳಿವೆ ಅವನ್ನೇ ಡಿಕನ್ಸ್ಟ್ರಕ್ಟ್ ಮಾಡಿದ್ದು, ನೇರವಾಗಿ ಹೇಳಿಬಿಡ್ತಾ ಇದ್ದೀನಿ. ಈಗಿನ ನಮ್ಮ ಸಂದರ್ಭದಲ್ಲಿ ಆಶ್ಚರ್ಯ ಅಲ್ವಾ? ಯಾರೂ ಗಮನಿಸಿಲ್ವಾ ಒಂದು, ಬಟ್ ನನಗಿಷ್ಟ, ಅಥವಾ ನಾವು ಅಂಥದ್ದನ್ನು ನೋಡಬೇಕು. ಭಿನ್ನ ಭಿನ್ನ ಅಭಿಪ್ರಾಯಗಳು. ನಾನೊಬ್ಬ ಈಗ ಮಾತಾಡ್ತಾ ಇದ್ದೀನಿ, ಬಟ್ ಈ 3 ಜನ ಮತ್ತು ನಿಮ್ಮೆಲ್ಲರ ವಾಯ್ಸು ಇದೆ. ಈ ಪ್ರಜ್ಞೆ ನಮಗಿರಬೇಕು. ಸೊ ಬೇರೆ ಎಲ್ಲರೂ, ಒಬ್ಬ ಶಿಲ್ಪಿ ಅಂದರೆ ಅವನಿಗೊಂದು ಚರಿತ್ರೆ ಇದೆ, ಅವನು ಏನೋ ಮಾಡಿದ್ದಾನೆ ಅವೊಂದು. ಸೊ ಹೀಗೆ ಇಲ್ಲಿ ಪರಂಪರೆ ಮತ್ತು ಸಮಕಾಲೀನತೆಗಳ ಒಂದು ಮುಂದುವರಿಕೆ, ಯಾವುದೂ ನಿಲ್ಲೋದಿಲ್ಲ. ನಮ್ಮ ಪರಂಪರೆಯ ಶಿಲ್ಪಗಳು ಮುಗಿಯೋದಿಲ್ಲ, ಮುಂದುವರಿತವೆ, ನಾಳೆನೂ ಇರ್ತವೆ. ಹಾಗೆಯೇ ಬೇರೆ ಬೇರೆ ಧ್ವನಿಗಳೂ ಇರ್ತವೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ. ನಮಸ್ಕಾರ. We have time for one question. Yeah. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆ ಮಾಧ್ಯಮಗಳ ಬಳಕೆ ಹೇಗಾಗುತ್ತೆ, ಇನ್ಸ್ಟಲೇಷನ್ ಬಗ್ಗೆನೂ ಹೇಳಿದ್ರು. ಆ ಇನ್ಸ್ಟಲೇಷನ್ ಫಸ್ಟ್ ಇದರಲ್ಲಿ ಅಮೆರಿಕಾದಲ್ಲಿ ತಂದಾಗ ಆ ಸಾಹಿತಿ ಅವರ ವರ್ಕ್ ಜೊತೆ ನಾನು ಕೂಡ ಕೆಲಸ ಮಾಡಿದ್ದೆ. ಅದು ಇನ್ಸ್ಟಲೇಷನ್ ಹೇಗಾಗುತ್ತೆ ಏನು ಇದುವರೆಗೆ ಯಾರು ಕೂಡ ಪರಿಚಯ. ಮತ್ತೆ ನಮ್ಮ ಕ್ರಾಫ್ಟ್ ಮತ್ತೆ ಆರ್ಕಿಟೆಕ್ಟ್ಸ್ ಅವರೆಲ್ಲರೂ ಸುಮ್ಮನೆ ಫಿಲಪ್ ದಿ ಬ್ಲ್ಯಾಂಕ್ಸ್ ತರ ನಮ್ಮ ಇದನ್ನ ಶಿಲ್ಪಗಳನ್ನ ಇಡ್ತಾರೆ. ಅದು ಫಿಲಪ್ ದ ಬ್ಲ್ಯಾಂಕ್ಸ್ ಹಾಕ್ಬಿಟ್ಟು ಇದಕ್ಕೆ ನಿಜವಾಗ್ಲೂ ಕೂಡ ಅದಕ್ಕೆ ಒಂದು ಸ್ಥಾನ ಇದೆ. ಇವರು ಹೇಳ್ತಾ ಇದ್ರು ಎಷ್ಟು ಶ್ರಮ ಪಡ್ತಾರೆ ಏನು. ಪೇಂಟರ್ಗಾದ್ರೆ ನೀವು ಗುಂಪು ಹಾಕಿ ಇಷ್ಟಕ್ಕೆ ಎಷ್ಟು ಬೆಲೆಗೆ ಹೋಗುತ್ತೆ, 50 ತಗೊಂಡ್ರೆ ಅಂತ ಆಗುತ್ತೆ. ನಮ್ಮ ಶಿಲ್ಪಗಳಿಗೆ ಯಾವುದಕ್ಕೂ ಕೂಡ ಒಂದು ಬೆಲೆ ಇಲ್ಲ. ಅನ್ಲೆಸ್ ವಿ ಅಸೆಟ್. ನಾವು ನೀವು ಹೇಳಿದ appreciation is always important. ಮಾಡಬೇಕು. ಅದು ಮಾಡಿದ್ರೆ ಸಾಧ್ಯ ಆಗುತ್ತೆ. ನಾವು ನಿಮ್ಮ ಜೊತೆ ಎಲ್ಲ ಇದ್ದೀವಿ, ಮಾಡೋಣ. Thank you sir. ಕಲಾವಿದನ ಶಿಲ್ಪಕಲೆಯ ಐಡೆಂಟಿಟಿ ಏನಿದೆ ಅಲ್ಲ, ಪೇಂಟಿಂಗ್ ಯಾವ್ದಿದೆ ಅಂತ ನೆನಪಿರುತ್ತೆ. ನಮ್ಮ ಶಿಲ್ಪಿಗಳಿರಲ್ಲ, ಅದರಲ್ಲಿ ನಿಮ್ಮ ಹೆಸರನ್ನ ಹಾಕ್ಬೋದು. ಮಾನಪ್ಪ ಅವ್ರು ಹೇಳಿದಂಗೆ ಪೂಜೆ ಶಬ್ದಾಯುಕ್ತ ಆದ್ದರಿಂದ ಅಲ್ಲ, ಈಗ ಹಾಕ್ತಾ ಇದ್ದಾರೆ ಅಂತ ಅಂದ್ರೆ ಈಗಿನ ಕಾಲದಲ್ಲಿ ಹಾಕ್ತಾ ಇದ್ದಾರೆ ಅಂತ ಇಷ್ಟು ದಿವಸ ಇದ್ದಿದ್ದಿಲ್ಲ ಅಂತ ಅವ್ರು ಹೇಳ್ತಾರೆ. ಮಾಡ್ಬೇಕು. ಹೌದೌದು. ಇನ್ನೊಂದಿದೆಯಾ? ನೋ, ಡೋಂಟ್ ಹ್ಯಾವ್ ಟೈಮ್. ಒನ್ ಮೋರ್ ಕ್ವೆಶನ್. ಓಕೆ, ಹಾಂ, ಒಂದು ಕ್ವೆಶನ್ ಏನಿದೆ ನನಗೆ ಅಂದರೆ, ನಾನು ಆ್ಯಕ್ಚುಲಿ ಅಲ್ಲಿ ತೋರಿಸ್ಬೇಕಂತ ಮಾಡಿದ್ದೆ ನಿಮಗೆ. ಒಬ್ಬ ಪುಣ್ಯಾತ್ಮ ನೆದರ್ಲ್ಯಾಂಡ್ಸಲ್ಲಿ ಒಂದು ಆರ್ಟ್ ಗ್ಯಾಲರಿಯಲ್ಲಿ 70 ಲಕ್ಷ ರೂಪಾಯಿ ಇಸ್ಕೊಂಡ ಕಮಿಷನಿಂಗ್ ಮಾಡಲಿಕ್ಕೆ, ಒಂದು ಪೇಂಟಿಂಗ್ ಮಾಡಿಕೊಡ್ಲಿಕ್ಕೆ. 1 ವರ್ಷ ಆದಮೇಲೆ ಕೊಟ್ಟ ಅವ್ರು ಪಾಪ ಪ್ಯಾಕ್ ಮಾಡಿದ್ದು ತಂದು ಹಾಕಿದ್ರು. ಅದೇನಿತ್ತಂದ್ರೆ ಬಿಳಿ ಕ್ಯಾನ್ವಾಸ್ ಇತ್ತು. ಆದರೆ ನಾನು ಅವನ ಫ್ಯಾನ್ ಆಗಿಬಿಟ್ಟೆ. ಯಾಕಂದರೆ ಅವನ ಪ್ರಾಮಾಣಿಕತೆ ಫ್ಯಾನ್ ಆಗಿಬಿಟ್ಟೆ. ಯಾಕಂದ್ರೆ ಅವ ಅದಕ್ಕೆ ಟೈಟ್ಲ್ ಏನು ಕೊಟ್ಟಿದ್ದ ಅಂದರೆ ಟೇಕ್ ದಿ ಮನಿ ಆ್ಯಂಡ್ ರನ್, ದುಡ್ಡು ತೊಗೊಂಡು ಓಡೋಗು ಅಂತ ಬರೆದ್ಬಿಟ್ಟಿದ್ದ. ಈ ಹಿನ್ನೆಲೆ ಯಾಕೆ ಹೇಳ್ತೇನೆ ಅಂದರೆ ಮನೆ ಅವರಾತು, ಚಲಪತಿ ಸರ್ ಆತು, ಸುಬ್ರಹ್ಮಣ್ಯ ಸರ್, ಅಂದರೆ
ಆಧುನಿಕ ಕಲೆ, ಕಂಟೆಂಪ್ರರಿ ಶಿಲ್ಪಕಲೆ, ಸಮಕಾಲೀನ ಶಿಲ್ಪಕಲೆ ಹೆಸರಲ್ಲಿ ನಿಜವಾಗೂ ಗೊತ್ತಿದ್ದವರು, ನಿಜವಾಗೂ ಶಿಲ್ಪಿಗಳು ಮಾಡ್ತಾ ಇರೋದು ಒಂದು ಕಡೆ. ಆದರೆ ಈ ಸುಳ್ಳು ಹೇಳೋರು, ಬರೀ ಮಾರಾಟ ಮಾಡೋರನ್ನು ಹುಟ್ಕೊಂಡ್ಬಿಟ್ಟಾರಲ್ಲ, ಈ ಟ್ರೆಂಡ್ ಇದು ಉಳಿತದ ಉಳಿಯೋದಿಲ್ಲ? ನಿಮ್ಗೆ ಏನು ಅನ್ಸುತ್ತೆ ಚಲಪತಿ ಸರ್? ಅಲ್ಲಿಗೆ ಅಲ್ಲಿ ಈ ಟ್ರೆಂಡು ಜಾಸ್ತಿ ದಿನ ಉಳಿಯಲ್ಲ. ಥ್ಯಾಂಕ್ ಯು. ಅಂದ್ರೆ ಜನಕ್ಕೆ ಅರ್ಥ ಆಗ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಈ ಕ್ವಾಲಿಟಿ ಅಥವಾ ಬೇರೆ ಅವರ ಸ್ನೇಹಿತರಿಗೆ ತೋರಿಸ್ತಾರೆ, ಇನ್ನೊಬ್ರಿಗೆ ತೋರಿಸ್ತಾರೆ, ಇದೇನಂತ ಕ್ವಾಲಿಟಿ ಅಲ್ವಲ್ಲ ಅಂತ ಹೇಳೋ ಪ್ರಸಂಗನೂ ಇರುತ್ತೆ, ಅಥವಾ ಇಲ್ದೇನೂ ಇರ್ಬೋದು. ಬಟ್ ಆದ್ರೆ ಒಳ್ಳೆ ಕ್ವಾಲಿಟಿ ಆಫ್ ವರ್ಕ್ ಇದ್ದಾಗ ನಿಮ್ಮ ಮನಸ್ಸಿಗೆ ಇದು ನೋಡಿದ್ರೆ ಚೆನ್ನಾಗಿದೆ ಅಂತೇಳಿ ಅದು ಇಂಪಾರ್ಟೆಂಟು. ಅದು ಅವನಿಗೆ ಕಲೆಕ್ಟ್ ಮಾಡ್ತಾರೆ ಅಥವಾ ಪರ್ಚೇಸ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಇವತ್ತು ಶಿಲ್ಪಕಲೆ ಕಂಟೆಂಪ್ರರಿ ಒಳಗೆ ಭಾಳಷ್ಟು ತನ್ನ ಸ್ಥಾನ ಕಳ್ಕೊಂತಾರಂತಕ್ಕಂಥ ವಿಚಾರ, ಅನಾವಶ್ಯಕ ಶಬ್ದಗಳ ಮುಖಾಂತರ ಪ್ರಚಾರ ಮಾಡಿಕೊಂಡು ದುಡ್ಡು ಗಳಿಸ್ತಕ್ಕಂಥ ವಾತಾವರಣ ಆಗಿರ್ಬೋದು. ಆದರೆ ಅದರ ಕ್ವಾಲಿಟಿ, ಅದರದ್ದು ರಿದಮ್, ಅದರದ್ದು ನೋಡ್ತಕ್ಕಂಥ ಜನ್ರೇಷನ್ ಈಗ ರೆಡಿ ಆಗ್ತಾ ಇದ್ದಾರೆ. ಇವತ್ತು ಆರ್ಕಿಟೆಕ್ಟ್ ಇರಲಾರ್ದೇ ಯಾರು ಮನೆ ಮಾಡ್ತಾ ಇದ್ದ, ಮನೆ ಕನ್ಸ್ಟ್ರಕ್ಷನ್ ಮಾಡಲ್ಲ, ಮೊದಲು ಮಾಡ್ತಿದ್ರು. ಇವತ್ತು ಒಂದು ಸಣ್ಣ ಮನೆ ಕಟ್ಬೇಕಾದ್ರೆ ಆರ್ಕಿಟೆಕ್ಟ್ ಹತ್ರ ಹೋಗ್ತಾ ಇದ್ದಾರೆ. ಆ ಒಂದು ಟ್ರೆಂಡ್ ಬೆಳೆದ್ರಿಂದ ಒಳ್ಳೆ ಕಲಾಕೃತಿಗಳು ಯಾವಾಗಲೂ ಒಳ್ಳೆ ಬೆಲೆ ತೊಗೊಳ್ತಾ ಇದ್ದಾವೆ. ಅವು ಪ್ರಚಾರದ 4 ದಿವಸ ನಂತರ ಅದು ಬಿದ್ದು ಹೋಗ್ತದೆ ಅಂತಕ್ಕಂಥ ನಂದೂ ಕೂಡ ಹೇಳ್ಬೋದು. ತಮ್ಮ ಸೌಂದರ್ಯದಿಂದಾಗಿ ಸಾವಿರಾರು ವರ್ಷದಿಂದ ನಿಂತಿರೋ ಶಿಲ್ಪಗಳು ನಮ್ಮಲ್ಲಿ ಇದೆ. ಈ ನಾಟಕದ ಕಲೆ ಮುಂದುವರಿಯೋದಿಲ್ಲ ಅಂತ ಹೇಳ್ತೀರಿ. ನೀವು 3 ಜನ ಬಂದು ನನಗಷ್ಟೇ ಅಲ್ಲ, ಬುಕ್ ಬ್ರಹ್ಮ ಲಿಟರರಿ ಫೆಸ್ಟಿಗೆ ಒಂದು ಘನತೆಯನ್ನ ಮತ್ತು ಗಂಭೀರತೆಯನ್ನ, ಸೌಂದರ್ಯವನ್ನು ತಂದು ಕೊಟ್ಟಿದ್ದೀರಿ. ಹಿಂಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಟು ದಿ ಆರ್ಗನೈಸರ್ಸ್, ಮೈ ಡಿಯರ್ ಫ್ರೆಂಡ್ ದೇವ್ ಪತ್ತಾರ್ ಆ್ಯಂಡ್ ಅದರ್ಸ್. ನೀವೆಲ್ಲ ಬಂದಿರಿ, ಇಷ್ಟೋ ತನಕ ಸುಮ್ಮನೆ ಕೂತಿರಿ. ನಾನು ಗೊತ್ತಿಲ್ಲಾರ್ದವ್ನು ಮಾತಾಡ್ತಾ ಇದ್ದಾಗ ಸುಮ್ಮನೆ ಕೂತಿರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.